ನಮಸ್ಕಾರ. ಜ್ಯೋತಿಷ್ಯದ ಅಭ್ಯಾಸ ಪಾಠಕ್ಕೆ ಸ್ವಾಗತ. ಎಂದಿನಂತೆ ನಾವು ಜ್ಯೋತಿಷ್ಯ ಅಭ್ಯಾಸ ಮಾಡುವ ಸಮಯದಲ್ಲಿ ಅಥವಾ ಮಿತ್ರರ ಜೊತೆ ಚಿಂತನೆ ಮಾಡುವ ಸಮಯದಲ್ಲಿ ಅಥವಾ ಯಾವುದಾದ್ರೂ ಒಂದು ಪುಸ್ತಕವನ್ನು ಓದುವ ಸಮಯದಲ್ಲಿ ನಮಗೆ ಬರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಈ ಒಂದು ಜ್ಯೋತಿಷ್ಯದ ಪಾಠ ನಡೀತಾ ಇದೆ. ಸೊ ಪ್ರಶ್ನೆಗಳೇನಾದರೂ ಇದ್ದರೆ ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ನಿಮಗೆ ಬಂದಂಥ ಪ್ರಶ್ನೆಗಳನ್ನು ಸಂಕೋಚ ಇಲ್ಲದೆ ಕೇಳಿ. ಭಗವಂತ ನನಗೆ ಕೊಟ್ಟ ಜ್ಞಾನದಲ್ಲಿ ನಾನು ಅದನ್ನು ನನಗೆ ಹೊಳೆದಂತೆ ನಾನು ಉತ್ತರವನ್ನು ನೀಡುತ್ತೇನೆ. ಶಾಸ್ತ್ರ ಪ್ರಮಾಣ ಏನಾದರೂ ಇದ್ದರೆ ಆ ಪ್ರಮಾಣವನ್ನು ಕೊಡ್ತೇನೆ. ಸೊ ಈ ರೀತಿ ನಾವು ಮುಂದುವರಿಯೋಣ. ಇತ್ತೀಚೆಗೆ ವಾಟ್ಸಪ್ ಮುಖಾಂತರವಾಗಿ ನನಗೆ 3 ಪ್ರಶ್ನೆಗಳು ಬಂದಿದೆ. 3 ಪ್ರಶ್ನೆಗಳನ್ನು ಮುಂದುವರಿಸಿ ಮತ್ತೆ ಯಾರಾದರೂ ತಮಗೆ ಬಂದಂಥ ಪ್ರಶ್ನೆಗಳನ್ನು ಇಲ್ಲಿ ಈ ಗ್ರೂಪಿನ ಮುಖಾಂತರವಾಗಿ ಲೈವಲ್ಲಿ ಹಂಚಿಕೊಳ್ಬೋದು. ಏನು ಆ ಪ್ರಶ್ನೆ ಅಂತಂದರೆ, ಮೊದಲನೇ ಪ್ರಶ್ನೆ ಕೇಳ್ತಾರೆ, ಧನಿಷ್ಠಾರ್ಥ ಪಂಚಕ ತ್ರಿಪಾದ ನಕ್ಷತ್ರಗಳು ಏನಿದು, ಏನು ಮಾಡಬೇಕು? ಯೂಶ್ವಲಿ ಈ ಧನಿಷ್ಠಾರ್ಥ ಪಂಚಕ ಅಥವಾ ತ್ರಿಪಾದ ನಕ್ಷತ್ರಗಳು ಯಾರಾದರೂ ಮನೆಯಲ್ಲಿ ಕಾಲವಾದರೆ, ಮೃತ್ಯುವಶವಾದರೆ, ಹರಿಪಾದವನ್ನು ಸೇರಿದರೆ ಅವರ ಈ ಪ್ರಪಂಚವನ್ನು ಬಿಟ್ಟಂಥ ಸಮಯ ಒಳ್ಳೆಯದಿದೆಯೋ ಕೆಟ್ಟದ್ದಿದೆಯೋ? ಈಗ ಹುಟ್ಟೋ ಸಮಯದಲ್ಲಿ ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಇಲ್ವಾ ಅಂತ ನಾವು ನೋಡ್ತೇವೆ. ಒಳ್ಳೆಯ ಗ್ರಹಸ್ಥಿತಿ ಇರೋ ಸಮಯದಲ್ಲಿ ಹುಟ್ಟಿದ್ದಾನೆ ಇಲ್ವಾ? ಯಾಕೆಂತಂದರೆ ಇದೇ ನಮ್ಮ ಜಾತಕ ಅಂತಂಬೋದೇ ನಮ್ಮ ಪ್ರೋಗ್ರೆಸ್ ರಿಪೋರ್ಟ್. ನಮಗೆ ಒಂದು ಶಾಲೆಯನ್ನು ಬಿಡೋ ಕಾಲಕ್ಕೆ ಅಥವಾ ಶಾಲೆಗೆ ಸೇರಿಕೊಳ್ಳೋ ಕಾಲಕ್ಕೆ ಮುಖ್ಯವಾಗಿ ಏನು ಬೇಕು? ಪ್ರೋಗ್ರೆಸ್ ರಿಪೋರ್ಟ್, ಮಾರ್ಕ್ ಲಿಸ್ಟ್, ಪ್ರೊವಿಷನ್. ಒಂದು ಸ್ಕೂಲಿಂದ ಹೊರಗೆ ಬರಬೇಕು ಅಂತಂದರೆ ಅವ್ರು ಪ್ರೋಗ್ರೆಸ್ ರಿಪೋರ್ಟ್ ಏನು ಮಾಡಿದ್ದಾರೆ ಅಂತ ಕೊಡ್ತಾರೆ. ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಸೇರಬೇಕಾದ್ರೆ ಆ ಪ್ರೋಗ್ರೆಸ್ ರಿಪೋರ್ಟನ್ನು ಅಥವಾ ಮಾರ್ಕ್ ಲಿಸ್ಟನ್ನು ಅಥವಾ ಏನೋ ಒಂದು ಸರ್ಟಿಫಿಕೇಟ್ ಇರುತ್ತೆ, ಪರ್ಫಾರ್ಮೆನ್ಸ್ ರಿಪೋರ್ಟು, ಇನ್ನೊಂದು ಹೊಸ ಶಾಲೆಯಲ್ಲಿ ಕೊಡ್ತಾರೆ. ಸೊ ಇವನ ಪರ್ಫಾರ್ಮೆನ್ಸ್ ಈ ಥರ ಇದೆ. ಜಾತಕನೂ ಅಷ್ಟೇ. ಜಾತಕ ಇಸ್ ನಥಿಂಗ್ ಬಟ್ ನಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್. ಪ್ರತಿಯೊಂದು ಜನ್ಮದಲ್ಲಿ ನಾವು ಹುಡ್ತಾ ಇದ್ದೇವೆ, ನಾನಾ ಥರದ ಆ್ಯಕ್ಷನ್ಸ್ ಮಾಡ್ತಾ ಇರ್ತೇವೆ ನಾವು. ಭಗವಂತ ದಶಾವತಾರ ಅಂತ ಆಳಿದ, ನಮ್ಮದು ಸಹಸ್ರದ ಅವತಾರಗಳಿರ್ತವೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ಥರ ಅವತಾರವನ್ನು ಮಾಡ್ತೇವೆ ನಾವು. ಅದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ. ನಮಗೆ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ, ಎಲ್ಲ ಮಾಡಿದ ಮೇಲೆ ಕೊನೆಗೊಂದು ಎಕ್ಸಾಮ್ ಭಗವಂತ ಇಡ್ತಾನೆ. ಅಂತ್ಯಕಾಲದಲ್ಲಿ ನಾವು ಏನು ನೆನೆಸಿಕೊಳ್ತೇವೋ ಅದೇ ಆಗ್ತೇವೆ. ನಾವು ಒಂದು ವರ್ಷ ಪೂರ್ತಿ ಎಕ್ಸಾಮಿನೇಷನ್ಗೆ ಓದಿ ಎಕ್ಸಾಮಿನೇಷನ್ಲಿ ನಾವು ಓದ್ಕೊಂಡಿದ್ದನ್ನು ಬರೆದ್ರೆ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅದೇ ರೀತಿ ಒಂದು ವರ್ಷ ಒಂದು ಜನ್ಮ ಪರ್ಯಂತ ನಾವು ಈ ಒಂದು ಭೂಮಿ ಎಂಬ ಶಾಲೆಯಲ್ಲಿ ಓದಿಕೊಂಡು ಕೊನೆಗೆ ಈ ಭೂಮಿಯನ್ನು ಬಿಟ್ಟು ಹೋಗುವ ಕಾಲಕ್ಕೆ ಒಂದು ಎಕ್ಸಾಮ್ ಬರೆದು ಹೋಗ್ತೇವೆ. ಇದು ಭಗವದ್ಗೀತೆಯಲ್ಲಿ ಹೇಳು. ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ ಅದನ್ನೇ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಜ್ಯೋತಿಷ್ಯ ಏನು ಹೇಳುತ್ತೆ? ನಾವು ಈ ಭೂಮಿಗೆ ಬಂದ ತಕ್ಷಣ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಬೇಕು. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳಿಗೆ ಒಂದು ಪ್ರೋಗ್ರೆಸ್. ಜ್ಯೋತಿಷ್ಯ ಅದನ್ನು ನೋಡೇ ಡಿಕೋಡ್ ಮಾಡ್ತಾನೆ. ಬ್ರಹ್ಮದೇವರು ಎನ್ಕೋಡಿಂಗ್ ಮಾಡ್ತಾರೆ, ಜ್ಯೋತಿಷ್ಯ ಅದನ್ನು ಡಿಕೋಡಿಂಗ್ ಮಾಡ್ತಾರೆ. ಆ ಪ್ರೋಗ್ರೆಸ್ ರಿಪೋರ್ಟ್ ಜಾತಕವನ್ನು ನೋಡಿ ಹಿಂದಿನ ಜನ್ಮದಲ್ಲಿ ಈ ಥರ ಪುಣ್ಯ ಪಾಪಗಳನ್ನು ಮಾಡಿದ್ದೆ. ಮತ್ತು ಈ ಪ್ರಪಂಚವನ್ನು ಬಿಟ್ಟು ಹೋಗೋ ಕಾಲಕ್ಕೆ ಕೂಡ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಬೇಕು. ನಮಗೆ ಅದರ ಅರಿವು ಇರಲ್ಲ, ಹೋದಂಥ ಜೀವಗೂ ಅದರ ಅರಿವು ಇರಲ್ಲ. ಆದರೆ ಊಹಿಸಬಹುದು ಬರೋ ಜನ್ಮದಲ್ಲಿ ಹೆಂಗೆ ಹುಡ್ತಾನೆ ಅಥವಾ ಈ ಜನ್ಮದಲ್ಲಿ ಏನು ಸಾಧನೆ ಮಾಡಿಕೊಂಡಿದ್ದಾನೆ ಅಂತ ನೋಡ್ಬೋದು. ಪ್ರವೃತ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾನ, ನಿವೃತ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾನ. ಅದಕ್ಕೆ ಡೆತ್ ಟೈಮ್ ಎಂಬುದು ತುಂಬ ಕ್ರುಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಭಗವದ್ಗೀತೆಯೂ ಅದೇ ಹೇಳುತ್ತೆ, ಜ್ಯೋತಿಷ್ಯನೂ ಅದೇ ಹೇಳುತ್ತೆ. ಜ್ಯೋತಿಷ್ಯ ಏನು ಹೇಳುತ್ತೆ? ಭಗವದ್ಗೀತೆಯಲ್ಲಿ ಬಂದಾಗ ಸಾಯೋ ಸಮಯದಲ್ಲಿ, ಅಂತ್ಯಕಾಲದಲ್ಲಿ ಏನನ್ನು ನಾವು ಮನಸ್ಸಿಗೆ ನೆನಪು ಬರುತ್ತೋ ಅದೇ ಆಗ್ತೇವೆ. ಅಂತ್ಯಕಾಲದಲ್ಲಿ ನೆನಪಾಗೋದೇನು? ನಮಗೆ ಭಯ.
ನಾವ್ಯಾರೂ ಮನೆಗಳಲ್ಲಿ ಪ್ರಶಾಂತವಾಗಿ ಇದ್ದಕ್ಕಿದ್ದಂಗೆ ಹೋಗಲ್ಲ. ನಾವು ಇನ್ನೇನು ವಯಸ್ಸಾಗಿದೆ, ಇನ್ನೇನು ಉಪಯೋಗ ಇಲ್ಲ ಅಂದರೂ ಕೂಡ ನಾವು ಐ ಸಿ ಯುಲಿ ಸೇರಿಸಿ, ಹಾಸ್ಪಿಟಲ್ ಸೇರಿಸಿ ಐ ಸಿ ಯುಲಿ ಹಾಕಿ ಇನ್ನೂ ಜೀವವನ್ನು ಉಳಿಸೋಣ, ಇನ್ನೊಂದು 150 ವರ್ಷ ಉಳಿಸೋಣ ಅಂತಂಬೋ ರೇಂಜಲ್ಲಿ ಇರುತ್ತೆ ನಮ್ಮ ತಾಪತ್ರಯ. ಅವಾಗ ಏನಾಗುತ್ತೆ, ಅಂತ್ಯಕಾಲದಲ್ಲಿ ಪ್ರಶಾಂತತೆ ನಾವು ಕೊಡಲ್ಲ ಜೀವಕ್ಕೆ. ಅದೇನು ಮಾಡ್ತದೆ, ಐ ಸಿ ಯುಲಿ ನಾವು ಎಷ್ಟೋ ಸಾರಿ ಹಲವಾರು ವರ್ಣನೆ ಮಾಡಿದ್ದೆ. ಐ ಸಿ ಯುಲಿ ಎಲ್ಲರೂ ಇರ್ತಾರೆ, ಸ್ಮಶಾನ ಮೌನವಾಗಿರುತ್ತೆ. ಯಾರ ಫೀಲಿಂಗ್ಸು ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ಮಾಸ್ಕು ಆ್ಯಪ್ರಾನು ಹಾಕ್ಕೊಂಡಿರ್ತಾರೆ. ಬಂದವನು ನಮ್ಮವನ ಡಾಕ್ಟರ್ ಅಂತ ಕೂಡ ಗೊತ್ತಾಗೋದಿಲ್ಲ. ಬಂದವನೇನೋ ಚೆನ್ನಾಗಿದ್ದಾನೆ ಇಲ್ವಾ ಅಷ್ಟೇ. ಯಾಕಂದರೆ ಅವನು ಕೂಡ ಯಾಕೆ ಬರ್ತಾನೆ ಅಂತಂದರೆ, ಏನೋ ನೋಡಪ್ಪ ನಮ್ಮ ತಂದೆ ತುಂಬ ಹಾಸ್ಪಿಟಲ್ ಇದ್ದಾರೆ, ಒಂದು ಸಲ ಕೂಡ ನೋಡ್ಲಿಕ್ಕೆ ಬರಲಿಲ್ಲ ಅಂತ ಹೆಂಡತಿ ಮಕ್ಕಳು ಅಂದುಕೊಳ್ತಾರೆ ಅಂತೇಳಿ ಬಂದು ಬಳಗ ನೋಡ್ಲಿಕ್ಕೆ ಬರ್ತಾರೆ. ಹಿತವನ್ನು ಬಯಸಕ್ಕೆ ಬರಲ್ಲ. ಹಿತವನ್ನು ಬಯಸಕ್ಕೆ ಬರೋರಾದರೆ ಜೀವಂತವಾಗಿ ಎದುರಿಗೆ ಬರ್ತಿದ್ರು. ಏನೋ ನೋಡ್ಕೊಂಡು ಹೋಗೋಣ, ಯಾಕೆ ಸುಮ್ಮನೆ ನೋಡಪ್ಪ ಬಂದಿಲ್ಲ ಅಂತ ಅವ್ರ ಮನೆ ಹತ್ರ ಯಾಕೆ ಅನ್ಸ್ಕೋಬೇಕು. ಎಲ್ಲರದು ಇಷ್ಟೇ, ಒಬ್ಬರದೇ ಅಂತಿಲ್ಲ. ನನ್ನ ಹಿಡಿದು ಎಲ್ಲರ ಜೀವನವೂ ಅಷ್ಟೇ, ನಾವು ಮಾಡೋದು ಅಷ್ಟೇ. ಯಾಕಂದರೆ ನಾವು ಇವತ್ತು ಅಂಥ ಜನರೇಷನ್ ಆಗಿದ್ದೇವೆ. ನಮಗಿದೆಲ್ಲ ಈ ಥರ ಇರಬಾರ್ದು ಅಂತ ಹೇಳಿಕೊಡುವಂಥ ಸಿಸ್ಟಮ್ ನಮ್ಮ ಎಜುಕೇಷನಲ್ಲಿ ಇಲ್ಲ. ಹಾಗಾಗಿ ಒಪ್ಪಿಕೊಳ್ಳಬೇಕಾದ್ರೆ ಯಾರಾದರೂ ಒಪ್ಪಿಕೊಳ್ಳಬೇಕು. ಸೊ ಇಲ್ಲಿ ಅಂತ್ಯಕಾಲದಲ್ಲಿ ಈ ಥರ ಇದ್ದಾಗ ಭಗವಂತನ ನೆನಪು ಹೆಂಗೆ ಬರುತ್ತೆ? ಬರೋದಿಲ್ಲ. ಬರುತ್ತಾ ಇಲ್ವಾ ಅಂತಂಬೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ತದೆ. ಅಂತ್ಯಕಾಲದಲ್ಲಿ ಈ ಪ್ರಪಂಚವನ್ನು ನಾವು ಬಿಟ್ಟು ಹೋಗಬೇಕಾದ್ರೆ ಗ್ರಹಸ್ಥಿತಿ ಹೇಗಿರಬೇಕು, ಯಾವ ನಕ್ಷತ್ರ, ಒಳ್ಳೆ ನಕ್ಷತ್ರದಲ್ಲಿ ಹೋಗಬೇಕು, ಜಾತಕದಲ್ಲಿ ಒಳ್ಳೆ ಲಗ್ನದಲ್ಲಿ ಹೋಗಬೇಕು. ಈಗ ನಾವು ಹುಟ್ಟಿದ ತಕ್ಷಣ ಜನ್ಮ ಲಗ್ನವನ್ನು ಪರಿಶೀಲನೆ ಮಾಡ್ತೀವಿ. ಯಾವ ಲಗ್ನಾಧಿಪತಿ ಹೇಗಿದ್ದಾನೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಏನಾದರೂ ಶಾಂತಿ ಮಾಡಬೇಕಾ, ಬಾಲಾರಿಷ್ಟ ಏನಾದರೂ ಇದೆಯಾ, ಇಷ್ಟೆಲ್ಲ ನೋಡ್ತೀವಲ್ಲ. ಸಾಯೋ ಟೈಮು ಬರ್ತ್ ಟೈಮು ಎರಡೂ ಒಂದೇ. ಮನುಷ್ಯನ ಜೀವನ ಚಕ್ರದಲ್ಲಿ ಚಕ್ರ ಇದೆ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು? ಯಾವುದು ಸ್ಟಾರ್ಟಿಂಗ್ ಪಾಯಿಂಟೋ ಅದೇ ಎಂಡಿಂಗ್ ಪಾಯಿಂಟ್. ಈ ಕಾಲಚಕ್ರದ ಗಮನದಲ್ಲಿ ನಾವು ಸುತ್ತಾಡ್ತಾ ಇರ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ. ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟೋ ಅದೇ ಎಂಡಿಂಗ್ ಪಾಯಿಂಟ್, ಯಾವುದು ಎಂಡಿಂಗ್ ಪಾಯಿಂಟೋ ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಎಲ್ಲಿ ಪ್ರಪಂಚವನ್ನು ಬಿಡ್ತೀವೋ ಆ ಗ್ರಹ ಸ್ಥಿತಿಯಲ್ಲೇ ಅದೇ ಏನಾಗುತ್ತೆ, ನೆಕ್ಸ್ಟ್ ಎಲ್ಲಿ ಹುಡ್ತೇವೆ, ಯಾವ ಥರ ಜೀವನವನ್ನು ಮಾಡ್ತೇವೆ ಅಂತ ಪ್ರೆಡಿಕ್ಟ್ ಮಾಡುತ್ತೆ. ಸೊ ಸಾಯುವ ಸಮಯದಲ್ಲಿರುವಂಥ ಚಕ್ರ ಏನಿದೆ ಅದರಿಂದ ಮುಂದಿನ ಜೀವನದಲ್ಲಿ ಹೇಗಿರುತ್ತೆ ಅಂತ ನಾವು ಊಹಿಸಬಹುದು. ಹೇಳಲಿಕ್ಕೆ ಸತ್ತಂತ ಜೀವ ಇರಲ್ಲ, ಆದರೆ ನಾವು ಒಂದು ಎಸ್ಟಿಮೇಷನ್ ಮಾಡ್ಬೋದು. ಒಳ್ಳೆ ಚೆನ್ನಾಗಿ ಜೀವನ ಮಾಡಿದ್ದಾನ ಇಲ್ವಾ, ಎಲ್ಲ ಹುಟ್ಟಿದಾಗಿಂದ ಸಾಯೋ ತನಕ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾನ ಇಲ್ವಾ, ಕೆಟ್ಟ ಕೆಲಸ ಮಾಡ್ಕೊಂಡಿದ್ದಾನ ಇಲ್ವಾ, ಈ ಥರ ನಾವು ನೋಡ್ಬೋದು. ಅದು ಹೇಗೆ ನೋಡ್ತೇವೆ, ಸಾಯುವ ಸಮಯದಲ್ಲಿ ಜಾತಕ ಚಕ್ರವನ್ನು ಹಾಕಿ ಆ ಸಮಯದಲ್ಲಿ ಲಗ್ನ ಹೇಗಿದೆ, ಲಗ್ನ ಪರಿಶೀಲನೆ, ಲಗ್ನಾಧಿಪತಿ, ತ್ರಿಕೋಣ ಸ್ಥಾನಗಳು ಎಲ್ಲನೂ ನೋಡಿದರೆ ನಾವು ಮಾಮೂಲಾಗಿ ಹೇಗೆ ಜಾತಕ ಪರಿಶೀಲನೆ ಮಾಡ್ತೇವೆ ಹಾಗೆ ಮಾಡೋಣ. ಮಾಡಿದಾಗ ಹುಟ್ಟಿದ ಜಾತಕಕ್ಕೆ ಬಲ ಜಾಸ್ತಿ ಇದೆಯೋ, ಸತ್ತ ಜಾತಕಕ್ಕೆ ಬಲ ಜಾಸ್ತಿ ಇದೆಯೋ ಅಂತ ನೋಡ್ತೇವೆ. ಯಾವುದು ಪುಣ್ಯಕ್ಕೆ ಹತ್ತಿರ ಇದೆ ಅಂತ ನೋಡ್ತೇವೆ. ಹುಟ್ಟಿದ ಜಾತಕನೇ ಬಲ ಜಾಸ್ತಿ ಇದೆ, ಸಾಯೋ ಜಾತಕ ಅಷ್ಟು ಲಗ್ನಾಧಿಪತಿ ಏನು ಸರಿ ಇಲ್ಲ ಅಂತಂದರೆ ನೆಕ್ಸ್ಟ್ ಬರ್ತ್ ಚಾರ್ಟ್ ಎಫೆಕ್ಟ್ ಹಾಗೆ ಇರುತ್ತೆ. ಅಂದರೆ ನಾನು ಹುಟ್ಟಿದಾಗೇನೋ ಚೆನ್ನಾಗೇ ಇತ್ತು, ಲಾಸ್ಟ್ ಬರ್ತಲ್ಲಿ ನಾನು ಸತ್ತ ಸಮಯ ಚೆನ್ನಾಗೇ ಇತ್ತು. ಈಗ ಜಾತಕ ಚಕ್ರ ನಾವು ಹಾಕ್ಕೊಂಡಿದ್ದೀವಲ್ಲ, ನಾವು ಹುಟ್ಟಿದ ತಕ್ಷಣ ಜಾತಕ ಬರೀತಾರಲ್ವ, ಅದೇನಿಲ್ಲ. ಹಿಂದಿನ ಜನ್ಮದಲ್ಲಿ ಎಲ್ಲೋ ಒಂದು ಕಡೆ ಸತ್ತಿರ್ತೇವಲ್ಲ, ಆ ಪರ್ಫಾರ್ಮೆನ್ಸ್ ರಿಪೋರ್ಟೇ ಇದು. ಯಾಕೆಂತಂದರೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಒಂದು ಡಾಟ್ ಮೇಲೆ ಇರುತ್ತೆ. ಸರ್ಕಲಲ್ಲಿದ್ದಾಗ, ಸ್ಟ್ರೈಟ್ ಲೈನ್ ಇದ್ದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಬೇರೆ. ಈ ಜನನ ಮರಣ ಚಕ್ರದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಒಂದೇ. ಹಾಗಾಗಿ ಎಲ್ಲಿ ಸತ್ತಿರ್ತೀವೋ ಅಲ್ಲಿ ಮತ್ತೆ ಹುಟ್ಟಿದಾಗೂ ಅದೇ ಜಾತಕ ಚಕ್ರ ಸಮಯದಲ್ಲೇ ಹುಡ್ತೇವೆ. ಅದು ಆ ಗ್ರಹ ಸ್ಥಿತಿಯಲ್ಲೇ ಹುಡ್ತೀವ ಇಲ್ವಾ ಆ ಲಾಜಿಕ್ ಬೇಡ, ಅದು ಬ್ರಹ್ಮದೇವರ ಕೆಲಸ. ಅದು ಹುಟ್ಟು ಸಾವುಗಳ ಅಂತರ ಹೇಗಿರುತ್ತೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು 100-120 ವರ್ಷ ನಾವು ಜೀವಂತವಾಗಿರೋ ಸಮಯದಲ್ಲಿ ಮಾತ್ರ ಗೊತ್ತಿತ್ತು. ಆದರೆ ಶಾಸ್ತ್ರ ಏನು ಹೇಳುತ್ತೆ, ಸಾಯೋ ಸಮಯದಲ್ಲಿ ಯಾವ ಥರ ಗ್ರಹಸ್ಥಿತಿ ಇರುತ್ತೋ ಹುಟ್ಟೋ ಸಮಯದಲ್ಲಿ ಅದೇ ಥರ ಇರುತ್ತೆ. ಭಗವದ್ಗೀತೆ ಏನು ಹೇಳುತ್ತೆ, ಸಾಯೋ ಸಮಯದಲ್ಲಿ ಏನು ನಾವು ಮನಸ್ಸಲ್ಲಿ ಅಂದುಕೊಂಡು ಸಾಯ್ತೀವೋ ಮತ್ತೆ ಹುಟ್ಟೋ ಸಮಯದಲ್ಲಿ ಅದೇ ಆಗ್ತೇವೆ ಅಂತಿದೆ. ಇದರಿಂದ ನಾವು ನಿರೂಪಣೆ ಮಾಡಿಕೊಳ್ಳಬಹುದು. ಸೊ ಇಲ್ಲಿ ನಾವಿಲ್ಲಿ ಸಾಯ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ಹುಟ್ಟಿದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಸತ್ತಿರ್ತೀವಿ ಅಂತ ಅರ್ಥ. ಅದೇ ಜಾತಕ. ಸೊ ಹೇಗೆ ಡಿಸೈಡ್ ಮಾಡ್ತೀವಿ ಅಂತಂದರೆ, ಹುಟ್ಟಿದ ಜಾತಕಕ್ಕಿಂತಲೂ ಈ ಶರೀರವನ್ನು ಬಿಟ್ಟ ಸಮಯದಲ್ಲಿ ಇದ್ದಂಥ ಗ್ರಹಸ್ಥಿತಿ ತುಂಬ ಶುಭವಾಗಿದ್ದರೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಅಟ್ಲೀಸ್ಟ್ ಕಿಂಚಿತ್ ಅಪ್ಡೇಟ್ ಆಗಿದ್ದೀವಿ ಅಂತನೂ ಅರ್ಥ.
ಅದೇ ಹುಟ್ಟಿದ ಜಾತಕಕ್ಕಿಂತಲೂ ಸಾಯೋ ಸಮಯದಲ್ಲಿದ್ದಂಥ ಗ್ರಹಸ್ಥಿತಿ ವರಸ್ಟ್ ಆಗಿತ್ತು ಅಂದ್ಕೊಳ್ಳಿ, ನಾವೆಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡಿದ್ದೀವಿ ಅಥವಾ ಪ್ರವೃತ್ತಿ ಮಾರ್ಗದಲ್ಲಿದ್ದೇವೆ ಅಂತ ಅರ್ಥ. ಸೊ ಈ ಸಮಯಕ್ಕೆ ಇದು ಎಕ್ಸ್ಟ್ರೀಮ್ ಆಗಿರೋದು. ಆದರೆ ಜನಜೀವನದಲ್ಲಿ ನಾವು ಅಷ್ಟು ಆಲೋಚನೆ ಮಾಡಲ್ಲ. ಸತ್ತ ನಂತರ ಅವನ ಆಸ್ತಿ ಹೆಂಗೆ ಪಾಲಾಗ್ತದೆ, ಹೆಂಗೆ ಜಸ್ಟಿಸ್ ಆಗ್ತದೆ, ಎಲ್ಲರೂ ಕೇಳೋದು ಇದೇ ಕೇಳ್ತಾರೆ. ಆಗಲಿ ಆ ಜೀವ ಹೇಗೆ ಸಾಯಿತು, ಆ ಜೀವ ಮುಂದಿನ ಜನ್ಮಗಳಲ್ಲಿ ಹೇಗಾಗುತ್ತೆ ಏನಾದರೂ ವಿಚಾರ ಮಾಡಿದ್ರೆ ಆ ಪುರೋಹಿತರನ್ನ, ಯಾರು ನಿಮ್ಮನ್ನು ಕೇಳಲ್ಲ. ಯಾಕಂದ್ರೆ ನಾವು ಆ ಸಿಸ್ಟಮಲ್ಲೇ ಇಲ್ಲ. ಈಗ ಹಿಂದೆ ಕೇಳ್ತಿದ್ರು, ಈಗ ಯಾರು ಕೇಳಲ್ಲ. ಹಿಂದೆ ಹೇಗೆ ಸಂಪಾದನೆ ಮಾಡಿದ ಅಂತ ಕೇಳ್ತಿದ್ರು, ಈಗ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಧರ್ಮ ಬದ್ಧವೋ ಧರ್ಮ ವಿರುದ್ಧವೋ ಯಾರು ಕೇಳಲ್ಲ ನಿಮ್ಮನ್ನು. ಏನು ಸಂಪಾದನೆ ಮಾಡ್ತಾ ಇದೆಯಾ, ಎಷ್ಟಿದೆ ನನಗೆ. ಹಿಂದೆ ಹೇಗೆ ಸಂಪಾದನೆ, ಈಗ ಎಷ್ಟು ಸಂಪಾದನೆ. ಹಾಗೆ ನಮಗೆ ಬೇಕಾದ್ದೇನು, ಧನಿಷ್ಠಾರ್ಥ ಪಂಚಕ ತ್ರಿಪಾದ ನಕ್ಷತ್ರಗಳು ಏನಿದೆ ಇವುಗಳನ್ನು ಜ್ಯೋತಿಷದಲ್ಲಿ ನೋಡ್ತೇವೆ. ಇದು ಸ್ಮಾಲ್, ಒಂದು 5% ಒಂದು ಜೀವ ಒಳ್ಳೇದು ಮಾಡ್ಕೊಂಡಿದೆಯಾ ಕೆಟ್ಟದ್ದು ಮಾಡ್ಕೊಂಡಿದೆಯಾ ತಿಳ್ಕೊಳ್ಬೋದು. ನಾಟ್ ಫ್ಲೂಯೆಂಟ್ಲಿ, ಒಂದು ಸ್ವಲ್ಪ ತಿಳ್ಕೊಳ್ಬೋದು. ನಾವು ಹುಟ್ಟಿದಾಗ ಜನ್ಮ ನಕ್ಷತ್ರ ಶಾಂತಿ ಮಾಡಿಸ್ತೀವಿ ತಾನೆ, ನಕ್ಷತ್ರ ಸರಿ ಇಲ್ಲದ್ರೆ ಶಾಂತಿ ಮಾಡಿಸ್ತೇವೆ. ಅದೇ ಸಾಯೋ ಸಮಯದಲ್ಲಿ ಕೂಡ ಒಳ್ಳೆ ನಕ್ಷತ್ರದಲ್ಲಿ ಹೋಗದೇ ಇದ್ದರೆ, ಒಳ್ಳೆ ತಿಥಿಯಲ್ಲಿ ಹೋಗದೇ ಇದ್ದರೆ ಮತ್ತೆ ನಾವು ಶಾಂತಿ ಮಾಡಿಸ್ತೇವೆ. ಈ ಕಾರ್ಯಕ್ರಮಗಳಲ್ಲಿ ಅದು ಒಂದು ಭಾಗ. ಉತ್ತರ ಕ್ರಿಯೆಗಳು ಅಂತೆ, ಉತ್ತರ ಕ್ರಿಯೆಗಳ ಅದೊಂದು ಭಾಗ. ಅದಕ್ಕೆ ನೋಡಿ, ದುರ್ಮರಣ ಆದಾಗ, ತುಂಬ ಬಲಹೀನವಾದಂಥ ಗ್ರಹಸ್ಥಿತಿಯಲ್ಲಿ ಸತ್ತಾಗ ಅದಕ್ಕೇನೋ ವಿಚಿತ್ರವಾದಂಥ ಶಾಂತಿಗಳನ್ನೆಲ್ಲ ಮಾಡಿಸ್ತೇವೆ. ಅದಕ್ಕೆ ಒಂದು ಭಾಗ ಯಾರಾದರೂ ಸತ್ತ ನಂತರ ಕೇಳೋದೇನಂತಂದರೆ, ಯಾವ ನಕ್ಷತ್ರದಲ್ಲಿ ಸತ್ತಿದ್ದಾನೆ, ಯಾವ ತಿಥಿಯಲ್ಲಿ ಸತ್ತಿದ್ದಾನೆ, ಇದೆಲ್ಲ ಕೇಳ್ತಾರೆ. ಅದಕ್ಕೆ ಈ ಧನಿಷ್ಠಾರ್ಥ ಪಂಚಕ ತ್ರಿಪಾದ ನಕ್ಷತ್ರಗಳು ಇದು ಒಂದು ಸೂಕ್ಷ್ಮವಾದಂಥ ಇನ್ಫಾರ್ಮೇಷನ್ ಕೊಡುತ್ತೆ. ಒಂದು ಜೀವ ಈ ಪ್ರಪಂಚವನ್ನು ಬಿಟ್ಟ ನಂತರ ಅದು ಒಳ್ಳೇದು ಮಾಡ್ಕೊಂಡಿದೆಯೋ ಕೆಟ್ಟದ್ದು ಮಾಡ್ಕೊಂಡಿದೆಯೋ ಅಂತ ಒಂದು ಸೂಕ್ಷ್ಮ ಇನ್ಫಾರ್ಮೇಷನ್ ಎರಡಕ್ಕೂ ಇದೆ. ಈ ಭೂಮಿಗೆ ಹುಟ್ಟೋ ಕಾಲಕ್ಕೂ ನಾವು ನೋಡ್ತೇವೆ, ಭೂಮಿಯಿಂದ ಹೋಗೋ ಕಾಲಕ್ಕೂ ನೋಡ್ತೇವೆ. ಭೂಮಿಯಿಂದ ಹುಟ್ಟೋ ಕಾಲಕ್ಕೆ ಒಳ್ಳೆ ನಕ್ಷತ್ರ ಹುಟ್ಟಿದೆಯಾ, ಮಗು ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿದೆಯಾ ಅಂತ ಕೇಳ್ತಾರೆ. ಆವಾಗೂ ನಾವೇನು ಮಾಡ್ತೇವೆ, ಬಾಲಾರಿಷ್ಟ ಅದು ಇದು ಎಲ್ಲ ಶಾಂತಿಗಳನ್ನು ಮಾಡಿಸ್ತೇವೆ. ಪ್ರಪಂಚದಿಂದ ತೊಲಗೋ ಕಾಲ ಕೂಡ ನಾವು ಇದೇ ಸಿಸ್ಟಮ್ ಇರ್ತದೆ. ಒಳ್ಳೆ ನಕ್ಷತ್ರದಲ್ಲಿ ಹೋದ್ನಾ, ಏನಾದರೂ ಕೆಟ್ಟ ನಕ್ಷತ್ರದಲ್ಲಿ ಹೋದ್ನಾ, ಮನೆಗೇನಾದರೂ ಮುಚ್ಚಬೇಕಾ, ಈ ಥರ ಗಲಾಟೆಗಳು ಜಾಸ್ತಿ ಇರುತ್ತೆ. ಬೆಂಗಳೂರಂಥ ನಗರದಲ್ಲಿ ಮನೆ ಸಿಗೋದು ಕಷ್ಟ, ಅದು ಬಾಡಿಗೆ ಮನೆಯಲ್ಲಂತೂ ಇನ್ನೂ ಅಗಮ್ಯ ಗೋಚರ. ಹೊಸ ಮನೆ ಇದೆ, ಆ ಮನೆಯನ್ನು ಮುಚ್ಚಿ ಎಲ್ಲಿ ಹೋಗಬೇಕು. ಅದಕ್ಕೆ ನಾವೇನು ಮಾಡಿದೆ, ಹೊಸದೆಲ್ಲ ಇನ್ವೆಂಟ್ ಮಾಡಿದೆ. ಒಂದು ಹೋಮವನ್ನು ಮಾಡಿಸ್ಕೊಂಬಿಡಿ, ಯಾವ ಮನೆ ಮುಚ್ಚೋದು ಬೇಕಾಗಿಲ್ಲ. ಇದೆಲ್ಲ ಹೊಸದೆಲ್ಲ ಬರ್ತಾ ಇದೆ, ಅಪ್ಡೇಟ್ ಆಗ್ತಾ ಇದ್ದೇವೆ ನಾವು. ಸೊ ಇಲ್ಲಿ ಧನಿಷ್ಠಾರ್ಥ ಪಂಚಕ ಅಂತಂದರೆ ಏನು ಅಂತ ಟೆಕ್ನಿಕಲ್ ನೋಡಿದ್ರೆ, ಧನಿಷ್ಠ ಅರ್ಧ ಅಂದರೆ ಕುಂಭರಾಶಿ ಮತ್ತು ಮೀನರಾಶಿ. ಈ ಪ್ರಪಂಚ, ಒಂದು ಜೀವ ಈ ಪ್ರಪಂಚವನ್ನು ಬಿಟ್ಟು ಹೋಗೋ ಕಾಲಕ್ಕೆ ಧನಿಷ್ಠ ನಕ್ಷತ್ರ 3ನೇ ಪಾದ 4ನೇ ಪಾದ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಈ ನಕ್ಷತ್ರಗಳಲ್ಲಿ ಏನಾದರೂ ಕಾಲವಾದರೆ ಅದು ಒಳ್ಳೆ ನಕ್ಷತ್ರಗಳಲ್ಲ. ಅದು ಸಮಥಿಂಗ್ ಏನನ್ಸುತ್ತೆ, ಪ್ರವೃತ್ತಿ ಮಾರ್ಗದಲ್ಲಿದ್ದ ಅಂತ ಅಂದ್ಕೊಳ್ತೀವಿ. ಇನ್ನು ನಾವು ಡೀಪಾಗಿ ತಿಳ್ಕೊಬೇಕಾದ್ರೆ ಜಾತಕವನ್ನು ಸತ್ತ ಸಮಯದ ಜಾತಕವನ್ನು ನೋಡಬೇಕು. ಅದನ್ನು ನೋಡೋ ಸ್ಟೈಲೇ ಬೇರೆ. ನಾವು ಈಗ ಜಾತಕ ನೋಡಬೇಕು ಅಂತಂದರೆ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ಈ ಆ್ಯಂಗಲಲ್ಲಿ ನೋಡ್ತೇವೆ. ಯಾರೆಲ್ಲರೂ ಜಾತಕ ನೋಡೋದು ಅದೇ ಆ್ಯಂಗಲಲ್ಲಿ. ಸತ್ತ ಜಾತಕವನ್ನು ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ನೋಡಲ್ಲ. ಅವನ ಸದ್ಗತಿ ಹೇಗೆ, ಮುಂದಿನ ಜನ್ಮ ಹೇಗೆ, ಕರ್ಮ ಏನು ಮಾಡ್ಕೊಂಡಿದ್ದಾನೆ, ಈ ರೀತಿ ನಾವು ನೋಡ್ತೇವೆ. ಹೀಗೆ ಈ ಧನಿಷ್ಠ ಅರ್ಧ, ಧನಿಷ್ಠ ನಕ್ಷತ್ರ ಅರ್ಧ ಅಂದರೆ 3-4 ಪಾದಗಳು, ಮತ್ತು ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ಈ ನಕ್ಷತ್ರಗಳಲ್ಲಿ ಏನಾದರೂ ಮರಣ ಆದರೆ ಆ ಸಮಯದ ಅದು ಕೆಟ್ಟ ನಕ್ಷತ್ರಗಳು ಅಂತ ಹೇಳ್ತಾರೆ. ಹಿಂದಿನಿಂದ ಬಂತದೆ ಅಂದರೆ 1 ವರ್ಷ ಮನೆ ಮುಚ್ಚಬೇಕು ಅಂತ ಹೇಳ್ತಾರೆ. ಅಪ್ಡೇಟ್ ಆಗಿದೆ, ಮತ್ತೆ 6 ತಿಂಗಳು ಮುಚ್ಚಿದ್ರೆ ಸಾಕು ಅಂತ ಹೇಳ್ತಾರೆ. ಮತ್ತೆ ಅಪ್ಡೇಟ್ ಆಗಿದ್ದೀವಿ, 3 ತಿಂಗಳು ಸಾಕು ಅಂತ ಕೆಲವಿನ ಜನ ಹೇಳ್ತಾರೆ. ಇನ್ನು ಮನೆ ಮುಚ್ಚೋದು ಬೇಕಾಗಿಲ್ಲ, ಬಾಡಿಗೆ ಮನೆ ಮುಚ್ಕೊಂತ ಹೋದರೆ ಹೆಂಗೆ, ಒಂದು ಹೋಮ ಮಾಡಿಸ್ಬಿಟ್ರೆ ಸಾಕು. ಎಲ್ಲತಕ್ಕೂ ಒಂದು ಹೋಮ. ನಾವು ಹೋಗಿದ್ರೆ ಯಾವ ರೋಗಕ್ಕೆ, ಯಾವ ಕಾಯಿಲೆಗಾದರೂ ಒಂದು ಟ್ಯಾಬ್ಲೆಟ್ ಅಂತ ಇದ್ದಂಗೆ ಎಲ್ಲತಕ್ಕೂ ಒಂದು ಹೋಮ ಇರುತ್ತೆ ನಮಗೆ. ಒಂದು ಹೋಮ ಮಾಡಿಸ್ಬಿಡಿ, ಸರಿ ಹೋಗುತ್ತೆ. ಅದನ್ನು ಜಡ್ಜ್ ಮಾಡೋದು ಬೇಡ, ಯಾವುದು ಕರೆಕ್ಟು, ಹೋಮ ಕರೆಕ್ಟೋ, 1 ವರ್ಷ ಕರೆಕ್ಟೋ, 6 ತಿಂಗಳು ಕರೆಕ್ಟೋ, ನಮಗೀಗ ಅದು ಅಪ್ರಸ್ತುತ. ಆದರೆ ಧನಿಷ್ಠಾರ್ಥ ಪಂಚಕದ ರೂಲ್ ಏನಂತಂದರೆ ಇದು, ಈ ನಕ್ಷತ್ರಗಳಲ್ಲಿ ಹೋದರೆ
ಅದು ಒಳ್ಳೆಯದಲ್ಲ. ಅಂದರೆ ಆ ಮನುಷ್ಯ ಪ್ರವೃತ್ತಿ ಮಾರ್ಗದಲ್ಲಿ ಹೋಗಿದ್ದಾನೆ. ಆವಾಗ ನಾವೇನು ಮಾಡ್ತಾನೆ, ಮಗನಾದವನು ಆ ಒಂದು ವರ್ಷದಲ್ಲಿ ಯಾಕಂದರೆ ಆ ಒಂದು ವರ್ಷ ತಂದೆ ಹೋದ ನಂತರ ಅಥವಾ ತಾಯಿ ಹೋದ ನಂತರ ಒಂದು ವರ್ಷ ಏನು ಮಾಡಬೇಕಂದ್ರೆ, ಮಾಡುವಂಥ ಕಾರ್ಯಗಳಲ್ಲಿ ಪುಣ್ಯ ಕಾರ್ಯಗಳು ಮಾಡಿದರೆ ಒಂದು ವರ್ಷದಲ್ಲಿ ಆ ಜೀವಕ್ಕೆ ಅಕೌಂಟಿಗೆ ಸೇರುತ್ತೆ. ಗರುಡು ಪುರಾಣದಲ್ಲಿ ಬರುತ್ತೆ. ಒಂದು ವರ್ಷ ನೀವೇನೇ ದಾನ ಧರ್ಮಗಳನ್ನು ಮಾಡಿ ಆ ಜೀವಕ್ಕೆ ಸೇರುತ್ತೆ. ಆ ಜೀವ ನರಕ ಪಟ್ಟಣಕ್ಕೆ ಎಂಟರ್ ಆಗಿರಲ್ಲ. ಅದಕ್ಕೆ 12 ಡೇಸ್ ಬೇಕು. 12 ಡೇಸ್ ಇಸ್ ಈಕ್ವಲ್ ಟು 12 ಮಂತ್ಸ್. ನಮಗೆ ಒಂದು ವರ್ಷದಲ್ಲಿ ಒಂದು ವರ್ಷದವರೆಗೂ ನಮಗೆ ಮೈಲಿಗೆ ಇರುತ್ತೆ. ನಾವು ಏನೇ ಶುಭ ಕಾರ್ಯಗಳು ಮಾಡಿದ್ರೆ ಆ ಜೀವದ ಅಕೌಂಟಿಗೆ ಹೋಗುತ್ತೆ. ಸೊ ಅವಾಗ ಏನು ಮಾಡ್ತೇವೆ, ಒಳ್ಳೆ ನಕ್ಷತ್ರದಲ್ಲಿ ಸಾಯಿಲ್ಲಂದ್ರೆ, ಮರಣವಾಗದೇ ಇದ್ದರೆ ಅದಕ್ಕೆ ವಿಶೇಷವಾದಂಥ ಪ್ರಾಯಶ್ಚಿತ್ತ ಹೋಮಗಳೆಲ್ಲ ಮಾಡ್ತೇವೆ. ಆ ಜೀವಕ್ಕೋಸ್ಕರ ಆ ಜೀವ ನನಗೆಷ್ಟೋ ಮಾಡಿದೆ, ಸೊ ಅದಕ್ಕೆ ಒಳ್ಳೆಯದಾಗಲಿ, ಅದನ್ನು ಹಿತ ಆಗಲಿ ಅಂತ ಹೇಳಿ ಪ್ರಾಯಶ್ಚಿತ್ತಾದಿ ಹೋಮಗಳನ್ನೆಲ್ಲ ಮಾಡಿ ಅದಕ್ಕೆ ಸದ್ಗತಿ ಆಗಲಿ, ಪ್ಲಸ್ ಮುಂದಿನ ಜನ್ಮದಲ್ಲಿ ಕೂಡ ಅದರ ಪರವಾಗಿ ನನ್ನ ಪುಣ್ಯ, ಅದು ಆ ತಂದೆ ಆದವನು ಮಗನಿಗೋಸ್ಕರ ತನ್ನ ಜೀವಮಾನದಲ್ಲಿ ಪುಣ್ಯವನ್ನೆಲ್ಲ ಖರ್ಚು ಮಾಡಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ನನ್ನ ತಂದೆ ನನಗೆ ಎಷ್ಟೋ ಮಾಡಿದ್ದಾನೆ, ನಾನು ನನ್ನ ತಂದೆಗೆ ಮಾಡ್ತೇನೆ, ತನಗೆ ನಾನು ಪುಣ್ಯ ಎಲ್ಲಿ ಕಡಿಮೆ ಆಗಿದೆಯೋ ಆ ಪುಣ್ಯವನ್ನು ನಾನು ಇನ್ವೆಸ್ಟ್ ಮಾಡಿಕೊಡ್ತೇನೆ ಅಂತ ಹೇಳಿ ಕೆಟ್ಟ ನಕ್ಷತ್ರದಲ್ಲಿ ಸತ್ತಾಗ ವಿಶೇಷ ದಾನ ಧರ್ಮಾದಿಗಳು ಮಾಡ್ತಾರೆ. ದಶದಾನಗಳನ್ನು ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಚಪ್ಪಲಿ ದಾನ ಕೊಡ್ತಾರೆ, ಮತ್ತು ಛತ್ರಿ ದಾನ ಕೊಡ್ತಾರೆ, ಹಾಸಿಗೆ ದಾನ ಕೊಡ್ತಾರೆ, ಈ ಥರ ಅನೇಕ ದಾನಗಳಿದೆ. ಮತ್ತು ತೀರ್ಥಯಾತ್ರೆಗಳನ್ನು ಮಾಡಬೇಕು, ಪುಣ್ಯಕ್ಷೇತ್ರ ದರ್ಶನಗಳು ಮಾಡಬೇಕು, ಅದರಿಂದ ಬಂದ ಪುಣ್ಯ ಅದಕ್ಕೆ ಕ್ರೆಡಿಟ್ ಆಗುತ್ತೆ. ಸೊ ಈ ಥರ ಸಿಸ್ಟಮ್ ನಮ್ಮಲ್ಲಿ ಇದೆ. ಹಾಗಾಗಿ ಧನಿಷ್ಠಾರ್ಥ ಪಂಚಕ ಕಾನ್ಸೆಪ್ಟ್ ಅಂದರೆ ಇದು. ಮತ್ತು ಎಷ್ಟು ದಿನ ಮುಚ್ಚಬೇಕು ಅದೆಲ್ಲ ಕೂಡ ಪ್ರಾಂತೀಯ ಭೇದ, ಒಂದೊಂದು ಕಡೆ ಒಂದೊಂದು ಸಲ ಇದೆ, ಡೈಲ್ಯೂಟ್ ಆಗಿಬಿಟ್ಟಿದೆ. ಈಗ ನಾವು ಒಂದು ಹೇಳಿದೆ ಅಂದ್ಕೊಳ್ಳಿ, ಅದು ಇನ್ನೊಬ್ಬರು ಇಲ್ಲ ಅದು ಕರೆಕ್ಟ್ ಅಲ್ಲ ಹೀಗೆ ಅಂತ ಹೇಳ್ತಾರೆ. ಒಂದೊಂದು ಪ್ರಾಂತದಲ್ಲಿ ಒಬ್ಬೊಬ್ಬ ಪಂಡಿತರು ಒಂದೊಂದು ಥರ ಹೇಳ್ತಾರೆ. ಆದರೆ ಸ್ವಧರ್ಮೇ ನಿಧನಂ ಶ್ರೇಯ, ಯಾರು ಪಂಡಿತರು ಯಾರ ಮನೆಯ ಪುರೋಹಿತರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮುಂದುವರಿಯಿರಿ. ಇದನ್ನೇ ಸ್ಟ್ಯಾಂಡರ್ಡ್ ಅಂತ ಹೇಳಿಕ್ಕೆ ಬರಲ್ಲ, ಯಾಕಂದರೆ ಕಾಲಕ್ಕೆಲ್ಲ ಬದಲಾಗ್ತಾ ಇರ್ತದೆ. ಇದೇ ರೀತಿ ತ್ರಿಪಾದ ನಕ್ಷತ್ರಗಳು ಅಂತಿದೆ. ಕೃತ್ತಿಕ, ಪುನರ್ವಸು, ವಿಶಾಖ, ಉತ್ತರಾಷಾಢ, ಪೂರ್ವಭಾದ್ರ, ಈ ನಕ್ಷತ್ರಗಳನ್ನು ತ್ರಿಪಾದ ನಕ್ಷತ್ರಗಳು ಅಂತ ಹೇಳ್ತಾರೆ. ಸೊ ಈ ತ್ರಿಪಾದ ನಕ್ಷತ್ರಗಳಲ್ಲಿ ಹೋದ್ರೂ ಕೂಡ 3 ತಿಂಗಳ ಕಾಲ ಮನೆ ಬಿಡತಕ್ಕದ್ದು ಅಂತಿದೆ. ಬಿಡತಕ್ಕದ್ದು ಅಂತ ಆಯಿತು. ಮತ್ತು ಮನೆಯನ್ನು ಬಿಟ್ಟರೆ ನಾವೆಲ್ಲ ಹೋಗಬೇಕು, ಈ ಬೆಂಗಳೂರು ಅಂತ ಮಹಾನಗರದ ಕಷ್ಟ. ಅದಕ್ಕೇನು ಮಾಡೋದು, ಕೆಲವೊಂದು ಜನ ಅವ್ರು ಎಲ್ಲಿ ಸತ್ತಿರ್ತಾರೆ ಆ ಪೋರ್ಷನ್ ಮಾತ್ರ ಕವರ್ ಮಾಡಿಬಿಟ್ಟು ಅಲ್ಲಿ ಹೋಗೋದಿಲ್ಲ. ಇನ್ನು ಕೆಲವೊಂದು ಜನ ಏನು ಮಾಡ್ತಾರೆ, ಆ ರೂಮ್ ಮಾತ್ರ ಮುಚ್ಚಿಬಿಡ್ತಾರೆ. ಈಗೆಲ್ಲ ಹಾಸ್ಪಿಟಲ್ನಾಗೆ ಸಾಯ್ತೇವೆ, ಯಾರು ಮನೆಗೆ ಸಾಯಲ್ಲ. ಆದ ಕಾರಣ ನಮಗೆ ಅವಶ್ಯಕತೆನೇ ಇಲ್ಲ. ನಾವು ಹುಟ್ಟಿದ್ರೂ ಸತ್ರೂ ಹಾಸ್ಪಿಟಲ್ನಾಗೆ, ಮನೆಗೆ ಇಲ್ಲವೇ ಇಲ್ಲ. ಹಾಗಾಗಿ ನಮಗೇನು ಅವಶ್ಯಕತೆ ಇಲ್ಲ, ಮನೆ ಮುಚ್ಚೋದು ಮನೆ ತೆರೆಯೋದು ಅವಶ್ಯಕತೆ ಬರೋದೇ ಇಲ್ಲ. ಏನೋ ಕೆಟ್ಟ ನಕ್ಷತ್ರದಲ್ಲಿ ಹೋಗಿದ್ದಾನೆ ಅಂತ ಶಾಂತಿ ಏನಾದರೂ ಮಾಡಿಸ್ಬೋದು ಅಷ್ಟೇ ಆಗಲಿ, ಮನೆಗೇನೆ ಮುಚ್ಚೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮನೆಗೆ ಯಾರು ಸಾಯಲ್ಲ. ಯಾರಾದರೂ ಸತ್ತರೆ ಅದಕ್ಕೂ ಏನು ಮಾಡ್ತೇವೆ, ಮನೆ ಮುಚ್ಚೋ ಕೆಲಸ ಇಲ್ಲ ಅಂತ ಪೌರೋಹಿತರು ಏನು ಮಾಡ್ತಾರೆ, ಇದು ಇಂಥ ಒಂದು ಹೋಮ ಮಾಡಿಸ್ಕೊಂಬಿಡಿ, ಏನು ಅವಶ್ಯಕತೆ ಇಲ್ಲ, ಮನೆ ಮುಚ್ಚೋ ಅವಶ್ಯಕತೆ ಇಲ್ಲ ಅಂತ ಅವರೇ ಸಜೆಸ್ಟ್ ಮಾಡಿಬಿಡ್ತಾರೆ. ಬಟ್ ಆ ಕಥೆ ಎಲ್ಲ ನಮಗೆ ಬೇಡ. ಯಾಕಂತಂದರೆ ಪ್ರಾಂತೀಯ ಭೇದ, ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ನಮಗದು ಅನವಶ್ಯಕವಾಗಿದೆ. ಸೊ ಹೀಗೆ ಧನಿಷ್ಠಾರ್ಥ ಪಂಚಕ ಅಂತಂದರೆ ಧನಿಷ್ಠಾ ನಕ್ಷತ್ರ 3-4 ಪಾದ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ, ಈ ನಕ್ಷತ್ರಗಳಲ್ಲಿ ಯಾರಾದರೂ ಕಾಲವಾದರೆ ಆ ಸಮಯದಲ್ಲಿ ಉತ್ತರ ಕ್ರಿಯೆಗಳಲ್ಲಿ ಏನು ಮಾಡ್ತೇವೆ ನಾವು, ಒಂದು ವಿಶೇಷ ಹೋಮಗಳು ಮಾಡಿಸ್ತಾರೆ ಪೌರೋಹಿತರು. ನಾವೇನು ಮಾಡ್ತೇವೆ, ತೀರ್ಥಯಾತ್ರೆಗಳನ್ನು ಮಾಡ್ತೇವೆ, ತೀರ್ಥಯಾತ್ರೆ ದರ್ಶನಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನ ಮಾಡಿ, ಎಲ್ಲಿ ಪುಣ್ಯ ಕಡಿಮೆ ಇರ್ತೀಯೋ ಆ ಜೀವದ ಅಕೌಂಟಲ್ಲಿ ನಾವು ಕ್ರೆಡಿಟ್ ಮಾಡ್ತೇವೆ ಪುಣ್ಯವನ್ನು. ಅದಕ್ಕೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ತ್ರಿಪಾದ ನಕ್ಷತ್ರಗಳಂದರೆ ಕೃತ್ತಿಕ, ಪುನರ್ವಸು, ವಿಶಾಖ, ಉತ್ತರಾಷಾಢ, ಪೂರ್ವಭಾದ್ರ, ಈ ನಕ್ಷತ್ರಗಳು ಕೂಡ ಮರಣ ಸಮಯದಲ್ಲಿ ಒಳ್ಳೆಯ ನಕ್ಷತ್ರಗಳಲ್ಲ. ಆ ಸಮಯದಲ್ಲಿ ಕೂಡ ನಾವು ತೀರ್ಥಯಾತ್ರೆಗಳಲ್ಲಿ ವಿಶೇಷವಾಗಿ ಭಗವಂತನನ್ನು ರಿಕ್ವೆಸ್ಟ್ ಮಾಡ್ತೀವಿ, ನನಗೋಸ್ಕರ ಈ ಜೀವ ಎಷ್ಟೋ ಒದ್ದಾಡಿದೆ, ನನಗೋಸ್ಕರವೇ ಪಾಪ ಮಾಡಬೇಕಾದ ಕರ್ಮಗಳು ಮಾಡಿಲ್ಲ. ಯಾಕಂದರೆ ನಮ್ಮ ಉದ್ಧಾರಕ್ಕೋಸ್ಕರವೇ ಅವ್ರ ಉದ್ಯೋಗ ಎಲ್ಲ ಮಾಡಿ ಅವ್ರಿಗೇನೂ ಮಾಡಬೇಕಾದ ಮಾಡಿರಲ್ಲ. ಸೊ ನನಗೋಸ್ಕರ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಅದಕ್ಕೆ ಕ್ರೆಡಿಟ್ ಕೊಡ್ತೇನೆ, ಪುಣ್ಯ ಕೊಡ್ತೇನೆ ಅಂತ ಹೇಳಿ ಮಗನಾದವನು ಅಥವಾ ಅವರ ಮಗ ಇಲ್ಲದ್ರೂ ಪರವಾಗಿಲ್ಲ, ಹಿತವನ್ನು ಬಯಸೋರು ಯಾರಾದರೂ ಇರ್ಬೋದು. ಎಲ್ಲರಿಗೂ ಗಂಡು ಮಕ್ಕಳು ಇರ್ತಾರೆ ಅಂತ ಇಲ್ವಲ್ಲ. ಹಿತವನ್ನು ಬಯಸೋರು ಯಾರಾದರೂ ಕೂಡ ಆ ಜೀವಕ್ಕೋಸ್ಕರ ತಮ್ಮ ಮಾಡಬೇಕಾದಂಥ ಕರ್ತವ್ಯಗಳನ್ನು ಮಾಡಬಹುದು. ಇದನ್ನು ಧನಿಷ್ಠಾರ್ಥ ಪಂಚಕ ಅಂತ. ಇದು ಒಬ್ಬ ಸ್ಟೂಡೆಂಟ್ ಕೇಳಿದಂಥ ಪ್ರಶ್ನೆ.
ಮತ್ತೊಂದು ಪ್ರಶ್ನೆ, ಮೂಲಾ ನಕ್ಷತ್ರದ ವಿಚಾರ. ಭಾಳ ಜನ ಈ ಮೂಲಾ ನಕ್ಷತ್ರ ಅಂದರೆ ಹೆದರಿಕೊಳ್ಳೋದು. ಎಸ್ಪೆಷಲಿ ಈ ಮದುವೆ ಸಮಯದಲ್ಲಿ, ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ತುಂಬ ಹೆದರಿಕೊಳ್ತಾರೆ. ಮೂಲಾ ನಕ್ಷತ್ರ ಆಗಿದೆ, ಆಶ್ಲೇಷ ನಕ್ಷತ್ರ. ಮೂಲಾ ನಕ್ಷತ್ರ ಅಂದರೆ ಮಾವ ಇಲ್ಲದ ಮನೆ, ಆಶ್ಲೇಷ ನಕ್ಷತ್ರ ಅಂದರೆ ಅತ್ತೆ ಇಲ್ಲದ ಮನೆ, ಜ್ಯೇಷ್ಠ ನಕ್ಷತ್ರ ಭಾವ, ವಿಶಾಖ ನಕ್ಷತ್ರ ಮೈದ. ಇದು ಸ್ವಲ್ಪ ಆರ್ಥೋಡಾಕ್ಸ್ ಪೀಪಲಲ್ಲಿ, ಅದು ಈಗ ಯಾರೂ ಇಲ್ಲ, ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಈಗ. ಇನ್ನು ಕೆಲವೊಂದು ಜನ ಟ್ರೆಡಿಷ್ನಲ್ ಆರ್ಥೋಡಾಕ್ಸ್ ಫ್ಯಾಮಿಲೀಸ್ ಇದೆ, ಅವರು ಸ್ವಲ್ಪ ವಿಚಾರ ಮಾಡ್ತಾ ಇರ್ತಾರೆ, ಈ ಥರ ನಕ್ಷತ್ರಗಳನ್ನು ಸ್ವಲ್ಪ ದೂರ ಇಡಬೇಕು. ಇಲ್ಲಿ ಮೂಲಾ ನಕ್ಷತ್ರ ಮಾವ ಇಲ್ಲದ ಮನೆ ಅಂತಂದ್ರೆ ಅರ್ಥ ಏನು? ಇವ್ರು ಹೋದ ತಕ್ಷಣ ಮಾವ ಸಾಯ್ತಾನೆ ಅಂತಲ್ಲ, ಇವರಿರೋ ಮನೆಗೆ ಮಾವ ಇರಲ್ಲ ಅಂತ ಅರ್ಥ ಅಷ್ಟೇ. ಈಗ ಮದುವೆ ಮಾಡಿಕೊಂಡ ಮೇಲೆ ಎಲ್ಲರೂ ಅತ್ತೆ ಮಾವನ ಜೊತೆ ಯಾರಿದ್ದಾರೆ? ಯಾರೂ ಇರಲ್ಲ, ಅವ್ರ ಪಾಟಿಗೆ ಅವ್ರು. ಒಂದು ವೇಳೆ ಇದ್ರೂ ಕೂಡ ಇಲ್ಲ ಅಂತಂದ್ರೆ ಏನು, ರಿಲೇಷನ್ಶಿಪ್ ಸರಿ ಇರಲ್ಲ ಅಂತ ಅರ್ಥ. ಗಲಾಟೆಗಳಿರ್ತವೆ. ಈಗ ಅತ್ತೆ ಸೊಸೆ ಗಲಾಟೆ ಮಾಡ್ಕೊಳ್ತಿಲ್ವಾ? ಮತ್ತೆ ಮಾವ ಸೊಸೆ ಗಲಾಟೆ ಮಾಡ್ಕೊಳ್ತಿಲ್ವಾ? ಆ ಥರ ಹಿಂದಿನ ಕಾಲದಲ್ಲಿ ಆ ಥರ ಗಲಾಟೆ ಮಾಡ್ಕೊಳ್ತಿಲ್ಲ. ಏನಾದರೂ ಮಾವ ಆಗಲಿ ಅತ್ತೆ ಆಗಲಿ ಒಂದು ಮಾತು ಸೊಸೆ ಅಂದರೆ ಇವ್ರು ಸೂಸೈಡ್ ಮಾಡ್ಕೊಳ್ಳೋದೋ ಅಥವಾ ಅವ್ರು ಸೂಸೈಡ್ ಮಾಡ್ಕೊಳ್ಳೋದೋ ಆಗ್ತಿತ್ತು. ಈಗ ಮೆಜಾರಿಟಿ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಏನೋ ಆಗುತ್ತೆ ಹೊತ್ತು, ಈಗ ಆ ಥರ ಏನಿಲ್ಲ. ಈಗ ಏನಾದರೂ ಸ್ವಲ್ಪ ಹೆದರಿಕೆ ಆಯ್ತು ಅಂದ್ಕೊಳ್ಳಿ, ನಮಗಿದೆ, ನೀವು ಜಾಸ್ತಿ ಮಾತಾಡಿದ್ರೆ ನಾನು TV9 ಅಪ್ರೋಚ್ ಮಾಡ್ತೇನೆ, ನಿಮ್ಮ ಮೇಲೆ ಕೇಸ್ ಹಾಕ್ತೇನೆ, ಈ ಥರ ಇದಲ್ವಾ? ಗೃಹ ಹಿಂಸೆ ಕೇಸುಗಳೆಲ್ಲ ಇದ್ದವಾಗ ಯಾರೂ ಹೆದರ್ತಾ ಇಲ್ಲ. ಒನ್ಸ್ ಅಪಾನ್ ಅ ಟೈಮ್ ಹೆದರ್ತಾ ಇತ್ತು. ಹೆದರಿ ಅವ್ರೇನಾದರೂ ಸೂಸೈಡ್ ಮಾಡಿಕೊಂಡ್ರೆ ಅದು ದೊಡ್ಡ ದೋಷ ಆಗ್ತಿತ್ತು. ಬಟ್ ಇವತ್ತಿನ ಕಾಲ ಎಲ್ಲರೂ ಅದೇ ಥರ ಇದ್ದಾರೆ, ಆದ ಕಾರಣ ದೋಷಗಳು ಅದೆಲ್ಲ ಏನೂ ಇಲ್ಲ. ಪ್ಲಸ್ ಲೈಫ್ ಸ್ಟೈಲ್ ಬದಲಾಗ್ಬಿಟ್ಟಿದೆ ಈಗ. ಸೊ ಮೂಲಾ ನಕ್ಷತ್ರವನ್ನು ಈಗ ಯಾರು ಅಷ್ಟು ಜಾಸ್ತಿ ಹಿಡಿಸ್ಕೊಳ್ಳೋದಿಲ್ಲ. ಯಾರೋ ಜ್ಯೋತಿಷ್ಯದ ಬಗ್ಗೆ ಅಂದರೆ ಹೆಚ್ಚು ಸ್ಟಡಿ ಮಾಡದೆ ಮೇಲೆ ಇರ್ತದೆ ನೋಡ್ರಿ, ಸ್ವಲ್ಪ ನಾಲೆಡ್ಜ್ ಇರ್ತಲ್ವ, ಅವರು ಮಾತ್ರ ಇದನ್ನು ತಲೆ ಕೆಡಿಸ್ಕೊಳ್ತಾರೆ. ಮೂಲಾ ನಕ್ಷತ್ರವನ್ನು ಮಾಡಿಕೊಂಡು ಈಗಿನ ಪ್ರೆಸೆಂಟಲ್ಲಿ ಏನೂ ಆಗೋದಿಲ್ಲ. ರಿಲೇಷನ್ಶಿಪ್ ಸ್ವಲ್ಪ ಸರಿ ಇಲ್ಲದೆ ಇರ್ಬೋದು. ಈಗ ಅತ್ತೆಗೆ ಸೊಸೆಗೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂತಂಬೋ ಕೇಸಸ್ ಎಷ್ಟಿದೆ 100ಗೆ? 1 or 2, ಅದು ಕೂಡ ಕಷ್ಟವೇ. ಈ ರಿಲೇಷನ್ಶಿಪ್ ಇರಲ್ಲ, ಸರಿ ಇರಲ್ಲ. ಯಾಕಂದರೆ ಅವ್ರ ಜನ್ರೇಷನ್ ಬೇರೆ, ಇವ್ರ ಜನ್ರೇಷನ್ ಬೇರೆ. ಆ ಜನ್ರೇಷನ್ ಗ್ಯಾಪನ್ನು ಕಂಪೇರ್ ಮಾಡ್ಕೊತ ಜೀವನವನ್ನು ಹಾಳು ಮಾಡ್ಕೋತಾರೆ. ಹಾಗಾಗಿ ಮೂಲಾ ನಕ್ಷತ್ರಕ್ಕೆ ಹೆದರ್ಕೊಳ್ಳೋ ಕೆಲಸ ಇಲ್ಲ. ಅದರಲ್ಲಿ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಹೇಳ್ತಾರೆ. ಮೂಲಾ ನಕ್ಷತ್ರ 1, 2, 3 ಪಾದ ಆದ್ರೇ ಮಾವನಿಗೆ ದೋಷ. ಅದು ಹೆಣ್ಣು ಮಗು ಜಾತಕದಲ್ಲ, ಗಂಡಸು ಜಾತಕದಲ್ಲ. ಹೆಣ್ಣು ಮಗೇ ಯಾಕ್ರಿ, ಗಂಡಸು ಯಾಕಿಲ್ಲ ಅಂತಂದರೆ, ಮಾವನ ಜೊತೆ ಯಾರಿರ್ತಾಳೆ? ಹೆಣ್ಣಿರ್ತಾಳೆ ಅಥವಾ ಗಂಡು ಇರ್ತಾಳ? ಈಗ ಗಂಡು ಹೋಗಿ ಮಾವನ ಮನೆಗೆ ಇದ್ದಂತ ಅಂದ್ಕೊಡಿ, ಆವಾಗ ಅವನಿಗೂ ಅಪ್ಲೈ ಆಗುತ್ತೆ. ಆದರೆ ಮೆಜಾರಿಟಿ ಕೇಸಲ್ಲಿ ಆ ಥರ ಮಾವನ ಮನೆ ಹೋಗಿ ಕೂಡೋ ಥರ ಗಂಡಸು ಯಾರೂ ಇರಲ್ಲ. ಸೊ ಇನ್ನೊಂದು ರಿವರ್ಸ್ ಕೇಸಲ್ಲಿ ಹೆಣ್ಣು ಬಂದು ಮಾವನ ಮನೆ ಖಂಡಿತ ಇರಲೇಬೇಕಾಗುತ್ತೆ ಕೆಲವೊಂದು ಕೇಸಸ್. ಇನ್ನೂ ನಮ್ಮದು ಜನ್ರೇಷನ್ ನಡೀತಾ ಇದೆ. ಸೊ ಅದಕ್ಕೆ ಹೆಣ್ಣಿಗೆ ಮಾತ್ರ ಅಪ್ಲೈ ಆಗುತ್ತೆ, ಗಂಡಿಗೆ ಯಾಕ್ರಿ ಅಪ್ಲೈ ಆಗಲ್ಲ ಅಂದರೆ ಇದು ಅಪ್ಲೈ ಆಗಲ್ಲ. ಯಾಕಂದರೆ ಮಾವನ ಜೊತೆ ಗಂಡು ಇರಲ್ಲ, ಅತ್ತೆ ಜೊತೆ ಗಂಡು ಇರಲ್ಲ, ಅವರ ಭಾವನ ಜೊತೆ ಅವ್ರ ಮೈದನ ಜೊತೆ ಇವನು ಹೋಗಿ ಅವ್ರ ಮನೆ ಕೂಡ್ತಾನೆ ಇಲ್ಲ. ಬಟ್ ವಿದೇಶಗಳಲ್ಲಿ ಹೆಂಗೆ ಅಂದರೆ, ವಿದೇಶಗಳಲ್ಲಿ ಸಂಪ್ರದಾಯವೇ ಇಲ್ಲ. ಯಾಕೆಂತಂದರೆ ಯಾರೋ ಅವ್ರವ್ರ ಅಪ್ಪ ಅಮ್ಮನ ಜೊತೆ ಇರಲ್ಲ. ಇದ್ರೂ ಕೂಡ ರಿಲೇಷನ್ಶಿಪ್ ಡಿಸ್ಟರ್ಬ್ ಇರುತ್ತೆ. ಅವರು ಮೂಲಾ ನಕ್ಷತ್ರದಿಂದ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳಲ್ಲ, ನಮಗೆ ಸಿಸ್ಟಮ್ ಇದೆ. ಹಾಗಾಗಿ ಮೂಲಾ ನಕ್ಷತ್ರ 1, 2, 3 ಪಾದ ಆದರೆ ಮಾವನಿಗೆ, ಆಶ್ಲೇಷ ನಕ್ಷತ್ರ 2, 3, 4 ಪಾದ ಆದರೆ ಅತ್ತೆಗೆ, ವಿಶಾಖ ನಕ್ಷತ್ರ 4, ಜ್ಯೇಷ್ಠ 4, ವಿಶಾಖ 4 ಆದರೆ ಮೈದನ, ಜ್ಯೇಷ್ಠ 4 ಆದರೆ ಭಾವ. ಇವತ್ತು ಯಾರು ಮೈದನನ ಜೊತೆ, ಭಾವನ ಜೊತೆ, ಅತ್ತಿ ಮಾವನ ಜೊತೆ ಯಾರೂ ಇಲ್ಲ. ಮದುವಾದ ತಕ್ಷಣ ಉದ್ಯೋಗದ ಪರವಾಗಿ ಅವರು ಬೇರೆ ಮನೆ ಇಟ್ಟುಬಿಡ್ತಾರೆ. ತಂದೆ ತಾಯಿ ಹೇಳ್ಬಿಡ್ತಾರೆ, ನೀವು ಬೇರೆ ಮನೆ ನೋಡ್ಕೊಳ್ರಪ್ಪ ಅಂತ ಹೇಳ್ಬಿಡ್ತಾರೆ. ಯಾವಾಗ ಮದುವೆ ಸೆಟ್ ಆಗುತ್ತೋ ಆವಾಗ ಅವ್ರು ಬೇರೆ ಮನೆ ನೋಡ್ಕೊಂಡ್ಬಿಡ್ತಾರೆ. ಇವತ್ತು ನಮಗಿದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎರಡನೇದು, ಇನ್ ಕೇಸ್ ಇರಬೇಕಾಗ ಬಂದರೆ, ಯಾಕಂದರೆ ಅತ್ತೆ ಮಾವ ಕೂಡ ಯಾರೂ ಇಲ್ಲ, ಒಬ್ಬನೇ ಮಗ ಇರಬೇಕಾದ ಬಂದರೂ ಕೂಡ ಏನು ಹೆದರ್ಕೊಳ್ಳೋ ಕೆಲಸ ಇಲ್ಲ. ಯಾಕಂದರೆ ಸಾವು ಆಗಲ್ಲ. ಸಾವು ಅಂದರೆ ಏನು? ಗಲಾಟೆ. ಒಬ್ಬರನ್ನೊಬ್ಬರು ತೇಜೋವಧ ಮಾಡಿಕೊಳ್ಳೋದೇ ಆತ್ಮಹತ್ಯೆ ಸಮಾನ. ನಿಜವಾಗಿಯೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇವರು ಸೊಸೆ ಬಂದು ಅತ್ತೆ ಮಾವನ ಬೈದ್ರು ಅಂದ್ಕೊಳ್ಳಿ, ಅವ್ರು ಆತ್ಮಹತ್ಯೆ ಮಾಡ್ಕೊಂಡಾಗ, ಅವ್ರು ಇವ್ರನ್ನ ಬೈದ್ರು ಅಂದ್ಕೊಳ್ಳಿ, ಇವರು ಆತ್ಮಹತ್ಯೆ ಮಾಡ್ಕೊಂಡಾಗ. ತೇಜೋವಧೆ, ಒಬ್ಬರನ್ನ ಹೆಸರೊಬ್ಬರು ಕೆಡಿಸ್ಕೊಳ್ಳೋದು, ನಂಬಿಕೆಯನ್ನು ಹಾಳು ಮಾಡಿಕೊಳ್ಳೋದು. ಸೊ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನು ತುಂಬ ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ. ಯಾರಾದರೂ ಅಪ್ಪಿತಪ್ಪಿ ಮೂಲಾ ನಕ್ಷತ್ರದವ್ರನ್ನ ಹುಡುಗಿಯನ್ನು ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ರು ಕೂಡ ಹೆದರೋ ಕೆಲಸ ಇಲ್ಲ. ಅದರ ಎಫೆಕ್ಟ್ ಏನು ಕಾಂಪ್ಲಿಕೇಶನ್ ಆಗಲ್ಲ, ಸಾಯುವುದಿಲ್ಲ. ಹಿಂದಿನ ಕಾಲ ಸೂಸೈಡ್ ಮಾಡ್ಕೊಳ್ತಿದ್ರು, ಎಕ್ಸ್ಟ್ರೀಮ್ ಕೇಸಸ್. ಅಂದರೆ ಮೆಜಾರಿಟಿ ಕೇಸಸ್ ಸೂಸೈಡೇ ಇರ್ತಾವಲ್ಲ.
ಯಾಕಂದ್ರೆ ಸಮಾಜದಲ್ಲಿ ಆಡಾಗಿರಬಾರದು ಅಂತ. ಇವತ್ತಿನ ಕೋರ್ಟಿಗೆ ಹೇಳ್ತೀವಿ ನಾವು, ಅತ್ತೆ ಮಾವನ ಕೋರ್ಟಿಗೆ ಎಳೆದು ಬಿಡ್ತೀವಿ, ಅಷ್ಟು ಧೈರ್ಯ ಇದೆ. ಸಮಾಜದಲ್ಲಿ ಅದೇನು ದೊಡ್ಡ ಆಕ್ವರ್ಡ್ ಕಾಣಿಸಲ್ಲ. ಹಾಗಾಗಿ ಇದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡದೇ ಇರೋದೇ ಒಳ್ಳೆಯದು. ಇನ್ನು ಯಾರಾದರೂ ಈ ಥರ ಆಲೋಚನೆ ಮಾಡ್ತಾ ಇದ್ರೆ ಏನು ತಲೆ ಕೆಡಿಸ್ಕೋಬೇಡಿ, ಸಪ್ರೇಟ್ ಆಗಿದ್ರೆ ಇದ್ರ ದೋಷ ಇಲ್ಲ ಅಂತಾದರೂ ಹೇಳಿ. ಈ ರೀತಿ ನಾವು ಹೇಳ್ತೇವೆ. ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದೇನಂತಂದ್ರೆ, ಅಭಿಜಿತ್ ಲಗ್ನ, ಈ ಅಭಿಜಿತ್ ಮುಹೂರ್ತ ಅಂತಂಬುದು ನಾವು ಬಹಳ ಕಡೆ ಕೇಳ್ತಾ ಇರ್ತೇವೆ ಈ ಮದುವೆ ವಿಚಾರ. ಫಸ್ಟು ಅಭಿಜಿತ್ ಮುಹೂರ್ತ ಅಂದರೆ ಏನು, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋಣ ಸಂಕ್ಷಿಪ್ತವಾಗಿ. ನೆಕ್ಸ್ಟ್ ಅದರಲ್ಲಿ ಏನು ಮಾಡ್ಬೋದು, ಏನು ಮಾಡಬಾರ್ದು, ವಾಟ್ ಆರ್ ದ ಎಕ್ಸೆಪ್ಷನ್ಸ್ ಅಂತಂಬೋದು ನೋಡೋಣ. ಈಗ ಅಭಿಜಿತ್ ಲಗ್ನ ಇದಲ್ವಾ, ಸೊ ಅದರ ಕ್ಯಾಲ್ಕುಲೇಷನ್ ಈ ಥರ ಇದೆ. ಸೊ ಅಭಿಜಿತ್ ಲಗ್ನ ನಾವೇನು ಮಾಡ್ತೇವೆ, ಅಭಿಜಿತ್ ಲಗ್ನ ಇಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್ ಅಥವಾ ಸೆಂಟರ್ ಪಾಯಿಂಟ್, ಸೂರ್ಯೋದಯ ಸೂರ್ಯಾಸ್ತಮಯ ಎರಡು ಸಮಯಕ್ಕೂ ಮಿಡ್ ಪಾಯಿಂಟ್ ಯಾವುದಿರುತ್ತೋ ಅದೇ ಅಭಿಜಿತ್ ಮುಹೂರ್ತ. ಆ ಮಿಡ್ ಪಾಯಿಂಟ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸೂರ್ಯೋದಯ 6:43, ಇವತ್ತಿಂದ ತಗೊಂಡಿದ್ದೀನಿ ನಾನು. ಸೂರ್ಯೋದಯ 6:43 AM, ಸೂರ್ಯಾಸ್ತಮಯ 5:57 PM. ಇದು ಎರಡನ್ನ ನಾವೇನು ಮಾಡ್ತೇವೆ, ಮಿಡ್ ಪಾಯಿಂಟ್ ತಗೊಳ್ತೇವೆ. ಮಿಡ್ ಪಾಯಿಂಟ್ ತಗೊಳ್ಬೇಕು ಅಂದ್ರೆ ಏನು ಮಾಡಿ, ಇದನ್ನ ಎರಡನ್ನು ಆ್ಯಡ್ ಮಾಡಿ by 2 ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಬಂದ್ಬಿಡುತ್ತೆ. ಸೊ ಇದನ್ನ ಲೋಕಲ್ ನೂನ್ ಟೈಮ್ ಅಂತೇವೆ. ಸೊ 12:20 ಇದು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್. ಒಂದು ಮುಹೂರ್ತ ಅಂದರೆ ಎಷ್ಟು, 48 ಮಿನಿಟ್ಸ್ ತಾನೇ. ಆ 48 ಮಿನಿಟ್ಸನ್ನು ಏನು ಮಾಡ್ತೇವೆ, ಅರ್ಧ ಭಾಗ ಮಾಡಿ. 48 ಅರ್ಧ ಮಾಡಿದ್ರೆ ಏನಾಗುತ್ತೆ, 24 ಆಗ್ತದೆ. ಆ 24 ಈ ಮಿಡ್ ಪಾಯಿಂಟ್ ಇದಲ್ವಾ, ಈ ಮಿಡ್ ಪಾಯಿಂಟ್ಗೆ 24 ಮೈನಸ್ ಮಾಡಿ 24 ಪ್ಲಸ್ ಮಾಡಿ, ಕರೆಕ್ಟಾಗಿ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ ಏನು ಮಾಡಿದ್ದೇವೆ, ಈ ಮಿಡ್ ಪಾಯಿಂಟ್ ಇದಲ್ವಾ, ಈ ಮಿಡ್ ಪಾಯಿಂಟ್ ಅನ್ನು ನಾವೇನು ಮಾಡ್ತೇವೆ, ಒಂದು ದಿನಕ್ಕೆ 30 ಮುಹೂರ್ತಗಳು ತಾನೆ, ಡಿವೈಡೆಡ್ ಬೈ 30 ಮಾಡ್ತೇವೆ. 30 ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ, ಇಲ್ಲಿ ನೋಡಿ, 22 ಮಿನಿಟ್ಸ್ 28 ಸೆಕೆಂಡ್ಸ್ ಬರುತ್ತೆ. ಅದರ ಸ್ಪ್ಯಾನ್, ಮುಹೂರ್ತ ಸ್ಪ್ಯಾನ್ ಬಂದು ಅರ್ಧ ಭಾಗ ಮಾಡಿದರೆ 22 ಮಿನಿಟ್ಸ್ 28 ಸೆಕೆಂಡ್ಸ್. ಯಾಕೆಂದರೆ ಮಿಡ್ ಪಾಯಿಂಟಿಗೆ ಇದನ್ನು ಮೈನಸ್ ಮಾಡ್ತೇವೆ, ಪ್ಲಸ್ ಮಾಡ್ತೇವೆ. ಅವಾಗ ಏನಾಗುತ್ತೆ, ಕರೆಕ್ಟಾಗಿ ನಿಮಗೆ ಅಭಿಜಿತ್ ಮುಹೂರ್ತ ಬರುತ್ತೆ. ಅಭಿಜಿತ್ ಸೆಂಟರ್ ಪಾಯಿಂಟ್ ಯಾವುದಿದೆಯೋ ಅದಕ್ಕೆ 22.28 ಮೈನಸ್ ಮಾಡ್ತೇವೆ, 22.28 ಪ್ಲಸ್ ಮಾಡ್ತೇವೆ. ಅವಾಗ ಏನಾಗುತ್ತೆ, ಕರೆಕ್ಟಾಗಿ 48 ಮಿನಿಟ್ಸ್ ಬರುತ್ತೆ. ಸೊ ಈ ರೀತಿ ಮಾಡಿದ್ರೆ 11:57:32 ಈಸ್ ಅಭಿಜಿತ್. 11:57:32 ಇಂದ 12:42:28 ವರೆಗೂ ಅಭಿಜಿತ್ ಮುಹೂರ್ತ. ಇದನ್ನು ನಾವು ಅಭಿಜಿತ್ ಮುಹೂರ್ತ ಅಂತ ಕರಿತೇವೆ. ಸೊ ಇದು ಇಸ್ ದ ಮಿಡ್ ಪಾಯಿಂಟ್. ಇದನ್ನೇ ನಾವೇನಂತೇವೆ, 8th ಮುಹೂರ್ತ ಅಂತೇವೆ. ಒಂದು ದಿನಕ್ಕೆ ನಮಗೆ 30 ಮುಹೂರ್ತಗಳು ತಾನೆ. ಈ 30 ಮುಹೂರ್ತಗಳು ಒಂದು ದಿನದಲ್ಲಿ. ಅದರಲ್ಲಿ 8ನೇ ಮುಹೂರ್ತ ಏನಿದೆ, ಸೂರ್ಯೋದಯದಿಂದ ನೀವು ಕೌಂಟ್ ಮಾಡಿದ್ರೆ ಮುಹೂರ್ತವನ್ನು, ಸೂರ್ಯೋದಯ 6 to 6 ಫಾರ್ ಎಕ್ಸಾಂಪಲ್ 6 o'clock ಸನ್ರೈಸ್ ಅಂದ್ಕೊಳ್ಳಿ, 48 ಮಿನಿಟ್ಸ್ ಮುಹೂರ್ತ ಸ್ಪ್ಯಾನ್. 6 to 6:48 ದಿಸ್ ಇಸ್ ದ ಫಸ್ಟ್ ಮುಹೂರ್ತ. ಆ ರೀತಿ ಅಭಿಜಿತ್ ಮುಹೂರ್ತ ಅಂತಂದ್ರೆ 8ನೇ ಮುಹೂರ್ತ. ಒಂದೊಂದು ಮುಹೂರ್ತಕ್ಕೆ ಒಂದೊಂದು ಹೆಸರಿದೆ ತಾನೆ, ನಮಗೆ ಗೊತ್ತಿದೆ. ಬ್ರಾಹ್ಮಿ ಮುಹೂರ್ತ ಅಂತ ನಮಗೆ ಗೊತ್ತಿದೆ. ಯಾವಾಗ, 29ನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ, 4:30 to 5:12. ಇನ್ ಕೇಸ್ ಸನ್ರೈಸ್ 6 o'clock ಅಂದ್ಕೊಟ್ರೆ, ಸೊ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಒಳ್ಳೇದ್ರಿ, ಆ ಸಮಯದಲ್ಲಿ ಮೆಡಿಟೇಷನ್ ಮಾಡ್ತೇವೆ, ಎಲ್ಲೆಲ್ಲ ಭಾಳ ಒಳ್ಳೆ ಕೆಲಸಗಳು ಮಾಡ್ತೇವೆ. ಬ್ರಾಹ್ಮಿ ಮುಹೂರ್ತಕ್ಕಿಂತಲೂ ಇನ್ನೂ ಒಳ್ಳೆ ಮುಹೂರ್ತ ಯಾವುದಿದೆ ನೋಡಿ, ಸಮುದ್ರಗಚ್ಚ ಮುಹೂರ್ತ ಅಂತಿದೆ. ಅದಕ್ಕಿಂತಲೂ ನಿಮಗೆ ಯಾವ ಬರುತ್ತೆ, ಬ್ರಾಹ್ಮಿ ಮುಹೂರ್ತ ಈಸ್ ವೆರಿ ಆಸ್ಪಿಷಿಯಸ್. ಅದಕ್ಕಿಂತಲೂ ಮುಂಚೆ ನೋಡಿ, ಅದಕ್ಕಿಂತಲೂ ಮುಂದೆ ನೋಡಿದ್ರೆ ಸಮುದ್ರಗಚ್ಚ ಮುಹೂರ್ತ ಒಂದು ಬರುತ್ತೆ, ಮಿಸ್ ಆಗಿದೆ. ಅಮೃತ ಮುಹೂರ್ತ 2 o'clock to 2:48. ಆದರೆ ನಾವು ಆ ಟೈಮಿಗೆ ಮಾಡಲ್ಲ, ವೆರಿ ಅರ್ಲಿ ಆಗುತ್ತೆ. ಈಗ ನೋಡಿ, ಅರ್ಲಿ ಮಾರ್ನಿಂಗ್ ನೀವು ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ರಾತ್ರಿ 10:48 11 ಗಂಟೆಯಿಂದ ಬೆಳಗ್ಗಿನವರೆಗೂ ಎಲ್ಲ ಆಸ್ಪಿಷಿಯಸ್ ಮುಹೂರ್ತಗಳೇ.
ಅದಕ್ಕೆ ನಾವೇನು ಮಾಡ್ತೇವೆ, ಅರ್ಲಿ ಅವರ್ಸಲ್ಲಿ ಜಾಸ್ತಿ ಮಾಡ್ತೇವೆ. 5:12 to 6 o'clock ಸಮುದ್ರಗಚ್ಚ ಮುಹೂರ್ತ ಅಂತೇವೆ. ಇದು ಎರಡೂ ಕೂಡ 29ನೇ ಮುಹೂರ್ತ, 30ನೇ ಮುಹೂರ್ತ ತುಂಬ ಆಸ್ಪಿಷಿಯಸ್. ಆ ಥರ 8ನೇ ಮುಹೂರ್ತವನ್ನು ನಾವು ಅಭಿಜಿತ್ ಅಂತ ಕರಿತೇವೆ. ಇದಕ್ಕೆ ಹೆಸರು ಏನಂತಂದ್ರೆ ವಿಧಿ. ಹೆಸರು ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ, ವಿಧಿ ಅಂತ. ಆ ಮುಹೂರ್ತದ ಅಭಿಜಿತ್ ಮುಹೂರ್ತದ ಹೆಸರು ವಿಧಿ. ವಿಧಿ ಅಂತಂದ್ರೆ ಏನು? ಬೇರೆ ವಿಧಿ ಇಲ್ಲದೆ ಮಾಡೋದು ಅಂತ ಅರ್ಥ. ಅಥವಾ ವಿಧಿ ಹಿಂಗಾಗಿದೆ. ಈಗ ಕೆಲವು ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಒಳ್ಳೆ ಮುಹೂರ್ತ ಇಟ್ಕೊಳ್ತಿದ್ರು. ಯಾರು ಹಿಂದೆ ಅಭಿಜಿತ್ ಮುಹೂರ್ತ ಇಡ್ತಿದ್ದಿಲ್ಲ. ಅಭಿಜಿತ್ ಮುಹೂರ್ತ ಇಸ್ ದ ಲಾಸ್ಟ್ ಆಪ್ಷನ್. ಯಾವುದೇ ಕಾರಣದಿಂದ ಮದುವೆ ಮುಹೂರ್ತ ದಾಟಿ ಹೋದ್ರೆ, ತಪ್ಪಿ ಹೋದ್ರೆ, ಹಿಂದಿನ ಕಾಲ ನಮಗೆ ಗೊತ್ತಿತ್ತಲ್ಲ, ಹಳೆ ಕಾಲ ಸಿನಿಮಾ ನೋಡ್ತಾ ಇದ್ವಿ, ವರಕಟ್ನ ಕೊಡಬೇಕು, ಆ ಸಮಯದಲ್ಲಿ ಒಂದು ತಂದು ಕೊಟ್ಟಿದ್ದ, ಸ್ಟಾಪ್, ಮುಹೂರ್ತವನ್ನು ಮಾಡಬೇಡಿ ಅಂತ ಹೇಳ್ತಿದ್ರು. ಮದುವೆ ನಡಿಬೇಡ, ಸ್ಟಾಪ್ ಮಾಡ್ಬಿಡ್ತಿದ್ರು. ಪಾಪ ಹುಡುಗಿ ತಂದೆ ಬಂದು, ಅಯ್ಯೋ ಇದು ಮಾಡಿಸ್ಬೇಕು, ನಿಮಗೆ ದುಡ್ಡು ಹೇಗನ ಕೊಟ್ಬಿಡ್ತೀನಿ ರೀ, ದಯವಿಟ್ಟು ಈ ಮದುವೆನ ಸ್ಟಾಪ್ ಮಾಡಿ. ಇಲ್ಲ ನೀವು ಕೊಟ್ರೇನೆ ಆಗ್ತದೆ ಅಂತ. ಹಾಗೆ ಇಬ್ಬರು ಟಗ್ ಆಫ್ ವಾರ್ ನಡೀತದೆ. ಅಲ್ಲಿರೋ ಜನ ಎಲ್ಲ ಪಾಪ ಏನು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಎಲ್ಲರೂ ಅವ್ರವ್ರ ಒಡವೆಗಳನ್ನೆಲ್ಲ ಕೊಟ್ಟು ಕಲೆಕ್ಟ್ ಮಾಡಿ ಅದನ್ನೆಲ್ಲ ತಂದು ಇವ್ನಿಗೆ ಕೊಡ್ತಾರೆ, ದಾನವನ್ನು ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ, ಇದೆಲ್ಲ ಡಿಸ್ಕಷನ್ ಮಾಡಿ ಅದೆಲ್ಲ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ. ಆವಾಗ ಇರೋ ಮುಹೂರ್ತ ಹೊಟ್ಟೋಗುತ್ತೆ. ಆವಾಗ ಎಮರ್ಜೆನ್ಸಿ ಆಪದ್ಧರ್ಮ ಮುಹೂರ್ತ ಅಂತೇವೆ. ಅದಕ್ಕೆ ಅಭಿಜಿತ್ ಮುಹೂರ್ತ, ಸೂರ್ಯ ಸ್ಟ್ರಾಂಗ್ ಆಗಿರೋ ಮುಹೂರ್ತ. ಕನಿಷ್ಠ ಪಕ್ಷ ಯಾವ ಗ್ರಹ ಸ್ಟ್ರಾಂಗ್ ಆಗಿಲ್ಲದ್ರೆ ಪರವಾಗಿಲ್ಲ, ಆತ್ಮಕಾರಕನಾದಂಥ ಸೂರ್ಯ ಸ್ಟ್ರಾಂಗ್ ಆಗಿರುವಂಥ ಮುಹೂರ್ತವನ್ನು ಇಡೋಣ ಅಂತ ಹೇಳಿ ಏನು ಮಾಡ್ತಾರೆ, ಸೂರ್ಯ ಮಿಡ್ ಪಾಯಿಂಟ್ ಅಲ್ಲಿ ಇದ್ದಾಗ, ಸನ್ರೈಸ್ ಟು ಸನ್ರೈಸ್ ಮಿಡ್ ಪಾಯಿಂಟ್ ಏನಿದೆ, ಅದು ಸೂರ್ಯ ತುಂಬ ಸ್ಟ್ರಾಂಗ್ ಆಗಿರೋ ಟೈಮ್. ಆ ಟೈಮಲ್ಲಿ ಮಾಡ್ತೇವೆ. ಅಟ್ಲೀಸ್ಟ್ ಪಿತೃದೇವತೆಗಳ ಆಶೀರ್ವಾದ ಇರಲಿ ಅಂತ ಮಾಡ್ತೇವೆ. ಅದಕ್ಕೆ ದಿಸ್ ಇಸ್ ದ ಲಾಸ್ಟ್ ಆಪ್ಷನ್. ಇವತ್ತೇನು ಮಾಡ್ತೇವೆ, ದಿಸ್ ಇಸ್ ದ ಫಸ್ಟ್ ಆಪ್ಷನ್. ಯಾವ ಮುಹೂರ್ತ ಇಲ್ವಾ, ಅಭಿಜಿತ್ ಮುಹೂರ್ತ ಇಟ್ಬಿಡಿ. ಎಲ್ಲದಕ್ಕೂ ಅಷ್ಟೇ ಅಭಿಜಿತ್ ಮುಹೂರ್ತ ಇಟ್ಬಿಡ್ತಾರೆ. ಇದು ಆಸ್ಪಿಷಿಯಸ್ ಎಕ್ಸೆಪ್ಟ್ ಮಂಡೇಸ್ ಅಂಡ್ ಫ್ರೈಡೇಸ್. ಮಂಡೇ ಆಗಲಿ ಅಥವಾ ಫ್ರೈಡೇ ಆಗಲಿ ಈ ಮುಹೂರ್ತ ಒಳ್ಳೇದಲ್ಲ. ಇದೊಂದು ಕಂಡೀಷನ್. ಮತ್ತೆ ಇನ್ನೊಂದು ಕಂಡೀಷನ್ ಅಂದರೆ, ಮದುವೆ ಉಪನಯನ ಬಿಟ್ಟು ಬೇರೆ ಏನಾದರೂ ಮಾಡ್ಕೋಬೋದು. ನಾವು ಇವತ್ತು ಇಡೋದೇ ಮದುವೆಗೆ ಮತ್ತು ಉಪನಯನಕ್ಕೆ. ಮದುವೆಗೆ ಉಪನಯನಕ್ಕೆ ಅಭಿಜಿತ್ ಮುಹೂರ್ತ ಕೆಲಸ ಮಾಡಲ್ಲ. ಯಾಕೆ ಮದುವೆ ಕೆಲಸ ಮಾಡಲ್ಲ ಅಂದರೆ, ಮದುವೆಗೆ ಸಂಬಂಧಪಟ್ಟ ವಿವಾಹ ಕಾರಕ ಯಾರು? ಶುಕ್ರ. ಇಲ್ಲಿ ಸೂರ್ಯ ಬಲಿಷ್ಠವಾಗಿದ್ದಾನೆ. ಸೂರ್ಯ ವಿವಾಹಕ್ಕೆ ಸಹಕಾರ ಮಾಡಲ್ಲ. ಅದೇ ರೀತಿ ಉಪನಯನಕ್ಕೂ ಕೂಡ. ಸೊ ಹಾಗಾಗಿ ಏನು ಮಾಡ್ತೇವೆ, ಈ ಒಂದು ಸೂರ್ಯ ವಿವಾಹಕ್ಕೂ ಎಗೇನೆಸ್ಟು, ಸ್ವಲ್ಪ ಅಹಂಕಾರಕ್ಕೂ ಇರ್ತದೆ. ಯಾಕಂದರೆ ಅಹಂಕಾರ ತತ್ವ ಸೂರ್ಯನಲ್ಲಿ ಜಾಸ್ತಿ. ಬಟ್ ಉಪನಯನಕ್ಕೆ ಕಾರಕ ಯಾರು? ಗುರು. ಜ್ಞಾನ ಪಡಲಿಕ್ಕೆ ಅಹಂಕಾರ ಇರಬಾರ್ದು. ಸಂತೋಷವಾಗಿ ಕಳತ್ರ ಆಗಬೇಕು ಅಂತಂದರೆ ಸೂರ್ಯ ಸ್ಟ್ರಾಂಗ್ ಆಗಿರಬಾರ್ದು. ಅದಕ್ಕೆ 2 ಕೇಸಿಗೆ ಬಿಟ್ಟರೆ ಉಳಿದ ಎಲ್ಲ ಕೇಸಕ್ಕೂ ಅಭಿಜಿತ್ ಮುಹೂರ್ತ ಒಳ್ಳೆಯದು. ನಾವು ಇದು 2ಕ್ಕೂ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಮುಹೂರ್ತ ನೋಡಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ. ಇದು 2ಕ್ಕೆ ನಾವು ನೋಡ್ತೇವೆ. ಆ 2ಕ್ಕೂ ಕೂಡ ಯಾವುದು ಮಾಡಬಾರ್ದು ಅದನ್ನೇ ಮಾಡ್ತೇವೆ. ಬಟ್ ಇವತ್ತು ಅದು ಸ್ಟ್ಯಾಂಡರ್ಡ್ ಆಗಿಬಿಡ್ತು. ಯಾವ ಮುಹೂರ್ತ ಸಿಗಲಿಲ್ವಾ, ಅಭಿಜಿತ್ ಮುಹೂರ್ತ ಅಂತ ಪತ್ರಿಕೆಯಲ್ಲಿ ಹಾಕಿಬಿಡ್ತಾರೆ. ಪೌರೋಹಿತರಿಗೆ ತುಂಬ ಅನುಕೂಲವಾದ ಮುಹೂರ್ತ ಇದೆ. ಇನ್ನೊಂದು, ಜನಗಳಿಗೂ ತುಂಬ ಅನುಕೂಲ, ಬೇಗ ಹೇಳೋ ಕೆಲಸ ಇಲ್ಲ. ಯಾಕಂದರೆ ನಿಮಗೆ ಮಿಡ್ ಪಾಯಿಂಟ್ ಬಂದರೆ ತಾನೇ ಮುಹೂರ್ತ. ಎಲ್ಲರೂ ನೀಟಾಗಿ ರೆಡಿಯಾಗಿ ಟಿಫನ್ಸ್ ತಿಂದು ಬಂದ ಬಳಗನ ಎಲ್ಲರನ್ನ ಮಾತಾಡಿಸ್ಕೊಂಡು ಕೊನೆಗೆ 11 o'clock ಮದುವೆ ಸ್ಟಾರ್ಟ್ ಆದರೆ ಆವಾಗ ಆರಾಮಾಗಿ ಕೂತ್ಕೊಳ್ತಾರೆ. ಆ ಮುಹೂರ್ತ 11 to 12:30 ಆಗುತ್ತೆ. ಕರೆಕ್ಟ್ ಟೈಮಿಗೆ ಮದುವೆ ಆಗುತ್ತೆ. 12:30 ಊಟಗಳಾಗುತ್ತೆ. ಆರಾಮಾಗಿ ಊಟ ಮಾಡ್ಕೊಂಡು ಬಂದುಬಿಡ್ತೇವೆ. ಆ ಊಟ ಮಾಡ್ಕೊಂಡು ಆಫೀಸಿಗೆ ಹೋಗ್ತೇವೆ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಲ್ವಾ, ಬಂದು ಹೋಗೋರ್ಗೂ ಬೆಸ್ಟ್ ಟೈಮ್, ಪೌರೋಹಿತರಿಗೂ ತುಂಬ ಬೆಸ್ಟ್ ಟೈಮ್. ಯಾಕಂದರೆ ಬೇಗ ಹೇಳೋ ಕೆಲಸ ಇಲ್ಲ. ಪ್ಲಸ್ ಕಾಶಿ ಯಾತ್ರೆ ಇಂಥದ್ದೆಲ್ಲ ಇರ್ತವೆ, ಎರ್ಲಿ ಮಾರ್ನಿಂಗ್ಗೆ ಮಾಡೋಂಥದ್ದು. ಅದು ತುಂಬ ಬೆಳಗ್ಗಿನ ಜಾವ ಮಾಡೋ ಕೆಲಸ ಇಲ್ಲ. ಆ ಬೆಳಗಿನ ಜಾವ ಒಂದು ಗೃಹ ಪ್ರವೇಶ, ಯಾವುದಾದ್ರೂ ಹೋಮಗಳಿದ್ರೂ ಅದನ್ನು ಮುಗಿಸ್ಕೊಂಡು ಮದುವೆಗೆ ಅಟೆಂಡ್ ಆಗ್ಬೋದು. ಯಾರಿಗೆ ಪ್ರಾಬ್ಲಮ್ ಇದು? ಮಾಡ್ಕೊಳ್ಳೋರಿಗೆ ಪ್ರಾಬ್ಲಮ್. ಪೌರೋಹಿತನಿಗೂ ಪ್ರಾಬ್ಲಮ್ ಇಲ್ಲ, ಮದುವೆ ನೋಡೋರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಶಾಸ್ತ್ರದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಈ ಅಭಿಜಿತ್ ಮುಹೂರ್ತ ಅಂತಂಬುದು ಓನ್ಲಿ ಇನ್ ಎಮರ್ಜೆನ್ಸಿ ಕೇಸಸ್, ಎಮರ್ಜೆನ್ಸಿಗೆ ಮಾತ್ರ ಬಳಸಬೇಕು. ಆದರೆ ಇವತ್ತು ದಿಸ್ ಈಸ್ ಅದೇ ಆಸ್ಪಿಷಿಯಸ್ ಕೇಸ್ ಆಗಿಬಿಟ್ಟಿದೆ ಇವತ್ತು. ಇದನ್ನ ಹೆಸರೇ ನೋಡಿ, ವಿಧಿ. 8ನೇ ಮುಹೂರ್ತವೇ ಅಭಿಜಿತ್ ಮುಹೂರ್ತ. ವಿಧಿ ಇಲ್ಲದೆ ಮಾಡೋ ಮುಹೂರ್ತ ಅಂತ ಅಂದ್ಕೊಳ್ಬಹುದು. ಅಥವಾ ಭಗವಂತ ನನ್ನ ಈ ರೀತಿ ವಿಧಿ ಮಾಡಿದ್ದಾನೆ ಅಂತ ಮಾಡುವಂಥದ್ದು. ಆಸ್ಪಿಷಿಯಸ್ ಎಕ್ಸೆಪ್ಟ್ ಮಂಡೇಸ್ ಅಂಡ್ ಫ್ರೈಡೇಸ್, ಎಕ್ಸೆಪ್ಟ್ ಮ್ಯಾರೇಜ್ ಅಂಡ್ ಉಪನಯನ. ಇದನ್ನು ತಲೆಗಿಟ್ಟುಕೊಳ್ಬೇಕು. ಎಲ್ಲರೂ ಕೇಳ್ತಾರಂತಿಲ್ಲ, ಅಟ್ಲೀಸ್ಟ್ ನಮ್ಮ ಮಾತು ನಮ್ಮ ಮನೆಗಿರುವಂಥ ಮಕ್ಕಳು ಅವ್ರು ಕೇಳಿದ್ರು ಸಾಕು. ಯಾರೋ ಬೇರೆಯವರು ಒಪ್ಪಿಸ್ಬೇಕು, ಅವ್ರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ತಿಳ್ಕೊಂಡ್ರೆ ಸಾಕು. ಇವತ್ತದು ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ. ಅಭಿಜಿತ್ ಮುಹೂರ್ತ ಅಂದರೆ ದಿಸ್ ಈಸ್ ಆಸ್ಪಿಷಿಯಸ್ ಫಾರ್ ಆಲ್.
ಇನ್ನೊಂದು ಏನಂತಂದ್ರೆ ಮಾಮೂಲು ಮುಹೂರ್ತಕ್ಕಿಂತಲೂ ಅಭಿಜಿತ್ ಮುಹೂರ್ತನೇ ಒಳ್ಳೆಯದು ಅಂತ ಅಂದ್ಕೊಳ್ತಾ ಇದ್ದಾರೆ ಬಹಳ ಜನ. ತುಂಬಾ ಶೋಚನೀಯ. ಇದರ ಇಂಪಾರ್ಟೆನ್ಸು, ಇದನ್ನು ಸ್ಟಡಿ ಮಾಡೋದು ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಅನಾಹುತ ಆಗ್ತದೆ. ನಾವು ಇಷ್ಟೆಲ್ಲ ಸ್ಟಡಿ ಮಾಡಕ್ ಹೋಗಲ್ಲ. ಸೊ ಅಭಿಜಿತ್ ಮುಹೂರ್ತ ಅಂತ ಅಂಬೋದು ಲೀಸ್ಟ್ ಕೇರ್. ಮದುವೆಗೆ ಮಾಡಬಹುದು ಯಾವಾಗ, ಇನ್ನು ಅವಶ್ಯಕತೆ ಇಲ್ಲ. ಈ ಥರ ಕಂಡೀಷನ್ಸ್ ಹೇಳಿದ್ನಲ್ಲ, ಯಾವುದೇ ಕಾರಣದಿಂದ ಮದುವೆ ಮುಹೂರ್ತ ತಪ್ಪಿ ಹೋದರೆ ಆವಾಗ ಇದನ್ನು ಚೂಸ್ ಮಾಡ್ತೇವೆ. ಇವಾಗ ಯಾಕೆ ತಪ್ಪಿ ಹೋಗ್ತದೆ, ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ದುಡ್ಡು ಕಾಸು, ಯಾರಿಗೂ ಏನೂ ತೊಂದರೆ ಇಲ್ಲ, ಎಲ್ಲವೂ ಮ್ಯಾರೇಜ್ ಕಾಂಟ್ರಾಕ್ಟ್ ಒಪ್ಪಿಸ್ಬಿಡ್ತೇವೆ, ಆರ್ಗನೈಸರ್ಸ್ ಅವ್ರು ಮಾಡ್ತಾರೆ, ನಾವು ಸುಮ್ಮನೆ ಹೋಗಿ ಹಸೆ ಮೇಲೆ ಕೂತ್ಕೊಳ್ಳೋದಷ್ಟೇ, ನಮಗೇನು ಕಷ್ಟ ಇದೆ. ಅಸಲು ಈಗಿನ ಕಾಲದಲ್ಲಿ ಸಿನಿಮಾಗಳಲ್ಲಿ ಬರ್ತಾರಲ್ಲ, ಸ್ಟಾಪ್ ನಿಂದ್ರಿಸಿ ಅಂತ ಯಾರನ್ನ ಬರ್ತಾರ? ಯಾರು ಬರಲ್ಲ ತಾನೆ. ಆ ಥರ ಏನಾದರೂ ಬಂದರೆ ನೋಡ್ಕೊಳ್ಳೋಣ. ಸೊ ಈಗ ಸ್ಟಾಪ್, ಈ ಮದುವೆಯನ್ನು ನಿಲ್ಲಿಸಿ ಅಂತೇಳಿ ಯಾರು ಓಡಿ ಬರಲ್ಲ. ಹಾಗಾಗಿ ಎಮರ್ಜೆನ್ಸಿ ಅಂತ ಅಂಬೋದು ಮದುವೆಗಳಲ್ಲಿ ಈಗಿನ ಕಾಲ ರ್ಯಾರ್, ಬರೋದಿಲ್ಲ ಅಂತ ಅಂದ್ಕೋಬೋದು. ನನಗೆ ಗೊತ್ತಿದ್ದು, ನಾನು ಎಷ್ಟೋ ಮದುವೆಗಳನ್ನ ಅಟೆಂಡ್ ಆಗಿದ್ದೇನೆ. ಸಿನಿಮಾಗಳಲ್ಲಿ ತೋರಿಸಿದಾಗ ಸ್ಟಾಪ್ ಮಾಡಿ, ಈ ಮದುವೆಯನ್ನು ನಿಲ್ಲಿಸಿಬಿಡಿ, ಈ ಹುಡುಗನ ಪೊಲೀಸರು ಕರ್ಕೊಂಡು ಹೋಗೋದು ಅಥವಾ ಕಟ್ನ ಕೊಡಲ್ಲ ಅಂತಂಬೋದು, ಅಲ್ಲಿ ಏನಾದರೂ ಅನಾಹುತ ಆಗೋದು, ಈ ಥರ ನಾನು ಇಂದು ಕಂಡಿದ್ದಿಲ್ಲ. ಸೊ ಅಂದರೆ ಏನು, ಮದುವೆ ಅಂತಂಬೋದು ಎಮರ್ಜೆನ್ಸಿ ಇಲ್ಲ ಅಂತ ಒಂದು ಅರ್ಥ ಆಯಿತು. ನೀವುಗಳು ಕೂಡ ಎಷ್ಟೋ ಮದುವೆಗಳನ್ನು ನೋಡಿರ್ತೀರ. ಎಮರ್ಜೆನ್ಸಿ ಅಂತಂಬೋದು ಎಲ್ಲ ಕಾಣಿದ್ಯಾ? ಇನ್ ಕೇಸ್ ಆ ಥರ ಏನಾದರೂ ಕಾಣಿದ್ರೆ ಅಭಿಜಿತ್ ಮುಹೂರ್ತ ಇಟ್ಕೊಳ್ಳಿ, ಅದನ್ನು ರೆಕಮೆಂಡ್ ಮಾಡ್ಬೋದು. ಅದರ್ವೈಸ್ ಮುಹೂರ್ತ ಇಲ್ಲದೆ ಇದ್ದರೆ ಬೇರೆ ದಿನ ನೋಡಬೇಕಾಗ್ಲಿ ಅಭಿಜಿತ್ ಮುಹೂರ್ತ ರೆಕಮೆಂಡ್ ಮಾಡಬಾರ್ದು. ಯಾಕೆಂತಂದ್ರೆ ಕಾರಕ ಸೂರ್ಯ ಬಲವಾಗಿರ್ತಾನೆ. ಸೂರ್ಯ ಬಲವಾಗಿದ್ದಾನೆ ಅಂತಂದ್ರೆ ಆ ಸಮಯದಲ್ಲಾದ್ರೆ ಹುಡುಗ ಹುಡುಗಿಗೆ ಅಹಂಕಾರ ಪ್ರಕೋಪ ಜಾಸ್ತಿ ಆಗುತ್ತೆ. ನಾನೇ ಜಾಸ್ತಿ ಅಂತಂಬೋದಾಗುತ್ತೆ. ಇದು ವಿವಾಹದಲ್ಲಿ ಒಳ್ಳೇದಲ್ಲ. ಇದನ್ನ ನೆನ್ಪಿಟ್ಕೊಳ್ಬೇಕು. ಉಪನಯನ ಕೂಡ ಅಷ್ಟೇ. ನನಗೆಲ್ಲ ಗೊತ್ತು ಅಂದ್ಕೊಂಡ್ರೆ ಉಪನಯನ ಯಾಕೆ ಮಾಡಬೇಕು? ಎಲ್ಲ ಜ್ಞಾನ ಇದೆ. ಉಪನಯನ ಅಂತಂದ್ರೆ ಏನು? ಜ್ಞಾನವನ್ನು ಪಡೆಯುವಂಥ ಒಂದು ಒಳ್ಳೆ ಮುಹೂರ್ತ. ನಂಗೆಲ್ಲ ಗೊತ್ತಿದೆ, ಮತ್ತೆ ಜ್ಞಾನ. ಈ ಎರಡು ಕೇಸಲ್ಲಿ ಬಿಟ್ಟು ಉಳಿದ ಯಾವ ಕೇಸಲ್ಲಿ ಅದು ಗೃಹ ಪ್ರವೇಶ ಮಾಡಿಕೊಡ್ರಿ, ನೋ ಪ್ರಾಬ್ಲಮ್. ನಾಮಕರಣ ಮಾಡಿಕೊಡ್ರಿ, ನೋ ಪ್ರಾಬ್ಲಮ್. ಬೇರೆ ಏನಾದರೂ ಮಾಡಿಕೊಡ್ರಿ, ತೊಂದರೆ ಇಲ್ಲ. ಆದರೆ ಮದುವೆಗೆ ಉಪನಯನಕ್ಕೆ ಬಿಟ್ಟು ಯಾವುದಕ್ಕಾದ್ರೂ ಮಾಡ್ಕೋಬಹುದು. ಇದು ಅಭಿಜಿತ್ ಮುಹೂರ್ತದ ಬಗ್ಗೆ ಭಾಳ ಜನ ಕೇಳಿದ್ದಾರೆ, ಅದಕ್ಕೂ ಇದನ್ನು ಸ್ಪರ್ಶ ಮಾಡಬೇಕಾಯಿತು. ಸೊ ಇದು 3 ಪ್ರಶ್ನೆಗಳು, ನನಗೆ ಬಂದಂಥ ಪ್ರಶ್ನೆಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ನು ನಿಮಗೆ ಯಾರಿಗಾದರೂ ಏನಾದರೂ ಪ್ರತ್ಯೇಕವಾದಂಥ ಪ್ರಶ್ನೆಗಳೇನಾದರೂ ಇದ್ದರೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಂಕೋಚ ಇಲ್ಲದೆ ಕೇಳಬಹುದು. ನಮಸ್ಕಾರ, ಕೇಳಿ. ಪಟೇಲ್ ಅಂತ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಪಟೇಲ್ರೆ, ಹೇಳಿ. ನಿಜವಾಗ್ಲೂ ಅಭಿಜಿತ್ ಮುಹೂರ್ತದ್ದು ಬಹಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರೆ. ಯಾಕಂದ್ರೆ ಇದ್ರ ಬಗ್ಗೆ ಮೊದಲಿಂದನೂ ನಮಗೆ ಏನೇನೋ ಭಿನ್ನ ಅಭಿಪ್ರಾಯಗಳಿತ್ತು. ಧನ್ಯವಾದ ಗುರುಗಳೇ, ತುಂಬಾ ಚೆನ್ನಾಗಿತ್ತು. ತುಂಬಾ ಸಂತೋಷ. ಇದೇನಂತಂದ್ರೆ ಇದ್ರ ಬಗ್ಗೆ ನೀವು ಯಾರಾದರೂ ಹೇಳಿದ್ರು ಕೂಡ ಎಲ್ಲರೂ ನಮ್ಮನ್ನು ಡಿಸ್ಕರೇಜ್ ಮಾಡ್ತಾರೆ, ಹುಚ್ಚ ಅಂತಂತಾರೆ. ಆದರೆ ಇರುವಂಥ ಶಾಸ್ತ್ರ ಪ್ರಮಾಣ ಇದು. ಎಲ್ಲರಿಗೂ ಮಾಡಕ್ಕೆ ಹೋಗಿದ್ರೆ ಕೂಡ ನಮ್ಮನ್ನು ಹಿತವನ್ನು ಬಯಸ್ತಾರಲ್ಲ ಯಾರಾದರೂ, ಇವ್ರ ಹತ್ರ ಹೋದರೆ ಒಂದು ಒಳ್ಳೇದು ಮಾಡ್ತಾರೆ, ನಮ್ಮ ಒಳ್ಳೆ ದಾರಿಯನ್ನು ತೋರಿಸ್ತಾರೆ ಅಂತ ನಮ್ಮ ಹಿತವನ್ನು ಬಯಸೋರು ಸ್ವಲ್ಪ ಜನ ಇರ್ತಾರೆ. ಅವರನ್ನು ಮಾತ್ರ ಗೈಡ್ ಮಾಡೋಣ. ಇನ್ನೊಂದೇನಂತಂದರೆ, ಇಂಥದ್ದು ತಿಳ್ಕೊಳ್ಬೇಕು ಅಂದರೂ ಕೂಡ ಪುಣ್ಯ ಇರಬೇಕು. ಸೊ ಭಗವಂತ ಈ ಥರ ಅವಕಾಶ ಕೊಡಬೇಕು ಅಂದ್ರೂ ಕೂಡ ರೈಟ್ ಪರ್ಸನ್ಸ್ ಹತ್ರ ಕಳಿಸ್ತಾನೆ. ಹಾಗಾಗಿ ನಾವೇ ಹುಡುಕೊಂಡು ಹೋಗಿ ಜನರನ್ನು ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾರಿಗೆ ಆ ಯೋಗ ಇದೆ, ಆ ಯೋಗ ಇದ್ದವನು ಖಂಡಿತ ರೈಟ್ ಅಸ್ಟ್ರಾಲಜರ್ನೇ ಭೇಟಿ ಆಗ್ತಾನೆ. ಆವಾಗ ನಾವು ರೈಟ್ ಗೈಡೆನ್ಸ್ ಮಾಡಿದ್ರೆ ಸಾಕು. ಸಮಾಜಕ್ಕೆಲ್ಲ ಇದನ್ನು ಹರಡುವಂತ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ಮಾಡಿದ್ರು ಯಾರು ಕೇಳಲ್ಲ. ಇವನು ಹುಚ್ಚ ಎಲ್ಲ ಎಷ್ಟೋ ಜನ ಜ್ಯೋತಿಷ್ಯರಿದ್ದಾರೆ, ಅವರೇ ಹೇಳೋದು ಇವನೇನೋ ದೊಡ್ಡ ಹೇಳ್ತಾನೆ, ಈ ಥರ ಬರುತ್ತೆ. ಈಗ 10 ಜನ ಯಾವುದು ಫಾಲೋ ಆಗ್ತಾ ಇದ್ದಾರೆ ಅದನ್ನೇ ಕರೆಕ್ಟ್ ಅಂತಾರೆ. ಯಾರೋ ಒಬ್ಬನ ಶಾಸ್ತ್ರವನ್ನು ನೋಡಿ ಕರೆಕ್ಟಾಗಿ ಇದೆ ಕೂಡ, ಈ ಕಾಲ ಅದೆಲ್ಲ ಇಲ್ಲ, ನಿಂದೆಲ್ಲ ರಾಂಗ್ ಕಾನ್ಸೆಪ್ಟ್, ನೀ ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಇಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ನಾನು ಯಾವ್ದನ್ನಲ್ಲೂ ಒಂದನ್ನೆಲ್ಲ ಓದಿದ್ದೀನಿ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಈಗ ಮೂಲ ನಕ್ಷತ್ರ ಬಗ್ಗೆ ತಾವು ಹೇಳಿದ್ರು. ಹೌದು ಹೌದು. ಮೂಲ ನಕ್ಷತ್ರ 1ನೇ ಪಾದ ತಂದೆಗೆ, 2ನೇ ಪಾದ ತಾಯಿಗೆ, ಇನ್ನೊಂದು 3ನೇದೇನೋ ಯೋಚನೆ ಬರ್ತಾ ಇಲ್ಲ, 4ನೇ ಪಾದಕ್ಕೆ ದೋಷ ಇಲ್ಲ ಅಂತ ಹೇಳಿ. ಆದ್ರೆ ತಾವಿಲ್ಲಿ ಮಾವನಿಗೆ ಅಂತಂತ ಹೇಳಿ ಮೆನ್ಷನ್ ಮಾಡಿ, ಅದು ಯಾವ ರೀತಿ ಗೊತ್ತಿತ್ತು? ಯಾಕಂದ್ರೆ ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಮಾವನ ತಂದೆ ಸ್ಥಾನದಲ್ಲಿ ಬರ್ತಾರೆ, ಆ ರೀತಿನ ಯಾವ ರೀತಿ ಅಂತ ಅರ್ಥ ಆಗ್ತದೆ ಇಲ್ಲ. ಮದುವೆ ಮಾಡೋ ಸಮಯಕ್ಕೆ ಮೂಲ ನಕ್ಷತ್ರ 1, 2, 3 ಈ 3 ಪಾದಗಳಲ್ಲೂ ಕೂಡ ಮಾವನಿಗೆ ದೋಷ. 1ನೇ ನಕ್ಷತ್ರ ಅತ್ತೆಗೆ ಹತ್ರ ಇಲ್ಲ, ಮೂಲ ನಕ್ಷತ್ರ ಅಂದ್ರೆ ಮಾವ. ಇನ್ ಕೇಸ್ 4ನೇ ಪಾದ ಆಯ್ತು ಅಂದ್ಕೊಳ್ಳಿ, ಸಾಮಾನ್ಯ ದೋಷ. ಇದು ಆಸ್ ಪರ್ ಶಾಸ್ತ್ರ.
ನಡೀತಾ ಇರೋದು ಹೇಳ್ತಾ ಇಲ್ಲ, ಆಸ್ ಪರ್ ಶಾಸ್ತ್ರದಲ್ಲಿ ಈ ತರ ಇದೆ. ಅದೇ ಆಶ್ಲೇಷ ನಕ್ಷತ್ರ ಅಂದ್ಕೊಳ್ಳಿ, ಅತ್ತೆ ಆಶ್ಲೇಷ ನಕ್ಷತ್ರ ಯಾರಾದ್ರೂ 2, 3, 4 ಪಾದದಲ್ಲಿ ಹುಟ್ಟಿದ್ರೆ ಅತ್ತೆಗೆ ಅವರಿಗೆ ರಿಲೇಶನ್ಶಿಪ್ ಸರಿ ಇರಲ್ಲ ಅಂತ ಅರ್ಥ, ಅಷ್ಟೇ, ಏನಿಲ್ಲ. ಸಾಯ್ತಾರೆ ಅಂತಲ್ಲ, ಮೂಲ ನಕ್ಷತ್ರದ ಮಾವ ಸಾಯ್ತಾನೆ, ದಿಸ್ ಇಸ್ ಬ್ಯಾಡ್ ಕಾನ್ಸೆಪ್ಟ್. ಇದು ಹೆದರ್ಸೋದಿತ್ತು. ಯಾರು ಸಾಯಲ್ಲ, ಯಾಕಂದ್ರೆ ಆಗಿನ ಕಾಲದಲ್ಲಿ ಸಾಯ್ತಿದ್ರು. ಆಗಿನ ಕಾಲದಲ್ಲಿ ಆ ಹೆಣ್ಣು ಮಗುಗೆ ಬೇರೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಮಾವ ಅಂತಂದ್ರೆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಎಲ್ಲರೂ ಮಾವನಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಹಿಡಿದು. ಹುಡುಗಿಗೆ ಯಾರು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಆಕೆ ಸೂಸೈಡ್ ಮಾಡ್ಕೊಳ್ತಿತ್ತು, ಅಥವಾ ಮಾವ ಸೂಸೈಡ್ ಮಾಡ್ಕೊಳ್ತಿದ್ದ. ಈಗ ಏನಿಲ್ಲ, ಹುಡುಗಿಗೆ ಏನೋ ತೊಂದರೆ ಆಯ್ತು, ಅಪ್ಪ ಅಮ್ಮ ಹೇಳ್ಬಿಡ್ತಾರೆ ನೀನೇನು ಅವನ ಜೊತೆ ಮಾತಾಡ್ಬೇಡ, ನಾವು ಲಾಯರ್ ಜೊತೆ ಮಾತಾಡೋಣ ಬಂದ್ಬಿಡು ಅಂತ ಹೇಳ್ತಾರೆ. ಸೊ ಈಗ ಎಲ್ಲರೂ ಸಪೋರ್ಟ್ ಇದೆ, ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ ಈಗ. ಹಾಗಾಗಿ ಈ ನಕ್ಷತ್ರದಲ್ಲಿರುವವರು ಸಾಯ್ತಾರೆ ಅಂತ ಅಂಬೋದೊಂದು ಭ್ರಮೆಯನ್ನು ಈಗಿನ ಕಾಲದಲ್ಲಿ ತೆಗೆದು ಬಿಡಬೇಕು. ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಎರಡನೇದು, ಅವರಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಸ್ವಲ್ಪ ಸ್ಟ್ರೈನ್ಡ್ ಇರ್ತದೆ. ಈಗ ಯಾರಿಗೆ ರಿಲೇಶನ್ಶಿಪ್ ಚೆನ್ನಾಗಿದೆ? ಮಾವಗೆ ಸೊಸೆಗೆ ರಿಲೇಶನ್ಶಿಪ್ ಚೆನ್ನಾಗಿದೆಯಾ? ಡಿಫಾಲ್ಟ್ ತಾನೇ. ಈ ನಕ್ಷತ್ರಗಳು ಇಲ್ಲದೇ ಇದ್ರೂ ಕೂಡ ಅತ್ತೆಗೆ ಸೊಸೆಗೆ, ಮಾವಗೆ ಸೊಸೆಗೆ, ಮೈದನಿಗೆ ಯಾರಿಗೂ ರಿಲೇಶನ್ಶಿಪ್ ಸರಿ ಇಲ್ಲ ಈಗ. ಅದಕ್ಕೆ ತಾನೇ ನಾವು ಸಪ್ರೇಟ್ ಮದುವೆ ಆಗ್ತಾನೆ ಹೊಟ್ಟೋಗ್ತೇವೆ. ಸಪ್ರೇಟ್ ಆಗಿರಬೇಕು ಅಂತ ಕಾನ್ಸೆಪ್ಟ್ ಆಗಿ ಬಂತು, ಇದಕ್ಕೆ ತಾನೇ ರಿಲೇಶನ್ಶಿಪ್ ಸರಿ ಇರಲ್ಲ. ಅದಕ್ಕೆ ಆಸ್ಪಾದ ಕೊಡಬಾರ್ದು ಅಂತೇಳಿ ಮದುವೆಗೆ ಮುಂಚೆನೆ ಹೇಳ್ಬಿಡ್ತಾರೆ, ನೋಡಪ್ಪ ಮದುವೆ ಆದ್ಮೇಲೆ ನೀವು ಸಪ್ರೇಟ್ ಆಗಿರ್ರಿ ಅಂತ ಅಪ್ಪ ಅಮ್ಮನೇ ಹೇಳ್ಬಿಡ್ತಾರೆ ಈಗ. ಹಾಗಾಗಿ ಇದರ ಕಾನ್ಸೆಪ್ಟಿಗೆ ಅರ್ಥನೇ ಇಲ್ಲ. ಹಾಗಾಗಿ ಇವತ್ತಿನ ದಿನ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮಸ್ಕಾರ, ಹೇಳಿ. ಅದೇ ಇದು ಕೆಲವು ಜನ ಇವತ್ತು ತಾವ್ ಹೇಳಿದಂಗನೆ ಅಂಜಿಸಿ ಬಿಡು, ಮೂಲ ನಕ್ಷತ್ರ ಅವ್ರನ್ನ ಅವ್ರು ಸರಿ ಇಟ್ಕೊಂಡ್ರೆ ಅವ್ರನ್ನ ಮಾತು ಕೇಳೋದಿಲ್ಲ, ಅವರು ಶುದ್ಧವಾಗಿ ಸ್ವಭಾವ ಇರ್ತದ, ಅವ್ರ ಮಾತೆ ಅಂದುಕೊಂತಾರ ಎಂಬೋ ರೀತಿಯಾಗಿ ಸ್ವಲ್ಪ ಈ ಕಾನ್ಸೆಪ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇವಾಗ ತಾವ್ ಹೇಳಿದ ರೀತಿಯ ನೋಡಿದ್ರೆ ಸ್ವಲ್ಪ ಕ್ಲಿಯರೆನ್ಸ್ ಬಂದಂಗೆ ಕಾಣಿಸ್ತದ. ಇನ್ನೇನು ಹೇಳ್ಬೋದು ಅದಕ್ಕೆ ಮೂಲ ನಕ್ಷತ್ರದ ನಕ್ಷತ್ರ ಪ್ರಭಾವ ಏನಿಲ್ಲ. ಮೂಲ ನಕ್ಷತ್ರ ಹೆಣ್ಣಾಗಲಿ ಗಂಡಾಗಲಿ ಯಾರು ಹುಟ್ಟಿದ್ರು ಅವರಿಗೆ ಮದುವೆ ಆದರೆ ಏನೂ ಆಗಲ್ಲ. ಇದು ಫಸ್ಟ್ ಹೇಳಬೇಕು. ಯಾವಾಗ ಆಗತ್ತೆ ಅಂತಂದ್ರೆ, ಹುಡುಗ ಮೂಲ ನಕ್ಷತ್ರ ತಗೊಳ್ಳೋಣ, ಅತ್ತೆ ಸೊಸೆ ಮಾವ ಸೊಸೆ ಒಂದೇ ಮನೆಗಿದ್ರೆ ಆವಾಗ ಅನುಕೂಲ ಆಗಲ್ಲ. ಮಾವ ಏನ್ ಮಾಡ್ತಾನೆ, ಏನೋ ಒಂದು ಬ್ಲೇಮ್ ಮಾಡ್ತಾ ಇರ್ತಾನೆ ಸೊಸೆಯನ್ನ. ಸೊಸೆ ಏನ್ ಮಾಡ್ತಾಳೆ, ಮಾವಾಗ ಗೌರವ ಕೊಟ್ಟು ತಂದೆ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ಅಡಿಗೆ ಮನೆಗೆ ಹೋಗಿ ಬಾಗಿಲು ಹಾಕೊಂಡು ಒಬ್ಳೆ ಆಳ್ತಾಳ? ಇಲ್ಲ, ಡೈರೆಕ್ಟ್ ಆಗಿ ತೊಳೆದು ಬಿಡ್ತಾರೆ. ನೀವೇನ್ ದುಡ್ಡು ಸರಿ ಇದ್ದೀರಾ, ನೀವು ಸರಿ ಇರ್ರಿ ಅಂತೇಳಿ ಮಾವನೇ ಅಂದ್ಬಿಡ್ತಾಳೆ. ಪ್ರಾಬ್ಲಮ್ ಏನಿದೆ? ಇಬ್ಬರು ಜಗಳ ಆಡ್ಕೊಂಡಾಗ ಪ್ರಾಬ್ಲಮ್ ಇಲ್ಲ, ಯಾರಾದ್ರೂ ಒಬ್ಬರೇ ಜಗಳ ಆಡ್ಕೊಂಡಾಗ ಪ್ರಾಬ್ಲಮ್. ಈಗ ಮಾವ ಬೈತಾನೇ ಇದ್ದ ಅಂದ್ಕೊಳ್ಳಿ, ಸೊಸೆ ಏನ್ ಮಾಡ್ತಾಳೆ, ಸೂಸೈಡ್ ಮಾಡ್ಕೊಳ್ತಾಳೆ. ಸೊಸೆ ಬೈತಾನೇ ಇದ್ದ ಅಂದ್ಕೊಳ್ಳಿ, ಮಾವ ಸೂಸೈಡ್ ಮಾಡ್ಕೊಳ್ತಾರೆ. ಇಬ್ಬರು ಜಗಳ ಆಡೋ ಕಾಲಕ್ಕೆ ಯಾರು ಸೂಸೈಡ್ ಮಾಡ್ಕೊಳ್ತಾರೆ? ಯಾರು ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಇದು ತೊಂದರೆನೇ ಅಲ್ಲ. ಸೊ ಮೂಲ ನಕ್ಷತ್ರ ಇದ್ದವ್ರು ಕೂಡ ಧೈರ್ಯವಾಗಿ ಮದುವೆ ಮಾಡ್ಕೊಳ್ಬಹುದು. ಆದರೆ ಒಂದು ಕಂಡೀಷನ್. ಯಾಕೆ ಇದನ್ನು ಹೇಳುವ ಸಂದರ್ಭ ಬಂತು ಅಂದ್ರೆ, ಕೆಲವೊಂದು ಜನ ಏನ್ ಮಾಡ್ತಾರೆ, ಲವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಹುಡುಗನಿಗೆ ಇಷ್ಟ ಆಗ್ಬಿಟ್ಟಿರ್ತಾರೆ, ಮೂಲ ನಕ್ಷತ್ರ ಅಂತಂದು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಈಗ ಏಜ್ ಫ್ಯಾಕ್ಟರ್ ಮೇಲೆ ಮಾವನಿಗೆ ಜ್ವರ ಬರುತ್ತೆ, ಏನೋ ಬಾತ್ರೂಮಲ್ಲಿ ಜಾರಿ ಬೀಳ್ತಾನೆ, ಅಥವಾ ಇದ್ದಕ್ಕಿದ್ದಾಗೆ ಹಾರ್ಟಲ್ಲಿ ಬ್ಲಾಕ್ ಆಗಿ ಆಂಜಿಯೋಬ್ಲಾಸ್ಟು ಆಪರೇಷನ್ ಆಗ್ತದೆ, ಕಣ್ಣು ಸ್ವಲ್ಪ ವೀಕ್ ಆಗ್ತದೆ, ಏನೋ ಸ್ವಲ್ಪ ಅನೀಸಿಯಾಗಿರುತ್ತೆ, ಯಾಕಂದ್ರೆ ಏಜ್ ಫ್ಯಾಕ್ಟರ್ ಮೇಲೆ. ಅತ್ತೆ ಏನಂತಾಳೆ, ಎಲ್ಲ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿದ್ರಪ್ಪ, ಈ ಹುಡುಗಿ ಬಂದ್ಲು, ಎಲ್ಲ ಅಷ್ಟು ಜ್ಯೋತಿಷ್ಯರು ಹೇಳಿದ್ರು ಮೂಲ ನಕ್ಷತ್ರ ಮಾಡ್ಕೋಬೇಡ್ರಿ ಏನು ನನ್ನ ಮಗ ಕೇಳಲೇ ಇಲ್ಲ, ಮಾಡ್ಕೊಂಡು ಮದುವೆ ಬಂದಾಗಿಂದ ನಮ್ಮ ಮನೆಯವ್ರಿಗೆ ಹಿಂಗಾಗ್ಬಿಟ್ಟಿದೆ ಅಂತ ಆಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಸ್ಟಾರ್ಟ್ ಆಗಿ ಏನಾಯಿತು, ಕೊನೆಗೆ ಆ ಹುಡುಗಿಗೆ ಬೇಸರ ಆಗ್ಬಿಡ್ತದೆ. ಈ ಶಾಸ್ತ್ರವನ್ನ ತಮ್ಮ ಹಿತಕ್ಕೋಸ್ಕರ ಹೇಗಾಗೂ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿ ಸಲ ಹೇಳ್ತಾರೆ, ಮೂಲ ನಕ್ಷತ್ರ ಮದುವೆ ಮಾಡ್ಕೊಬಂದು ನಿನ್ನನ್ನು ಮಾಡ್ಕೊಂಡು ಬಂದಾಗಿಂದ ನಮ್ಮ ಜೀವನ ಹಾಳಾಗಿದೆ ಅಂತ ಅತ್ತೆ. ಈಗ ಅಂತ ಇದ್ರೆ ಏನಾಗುತ್ತೆ, ಒಬ್ಬ ಸೊಸೆಗೆ ಇರಿಟೇಷನ್ ಬರ್ತದೆ ತಾನೆ. ಒಂದೇ ಎಕ್ಸ್ಟ್ರೀಮ್ ಕೇಸಸ್ಲಿ ಆಕೆ ಸೆನ್ಸಿಟಿವ್ ಆಗಿದ್ದ ಸೂಸೈಡ್ ಮಾಡ್ಕೊಳ್ತಾರೆ, ಸ್ಟ್ರಾಂಗ್ ಆಗಿದ್ದು ಅನ್ಕೊಂಡು ಅಪೋಸ್ ಮಾಡಿ ಡೈವರ್ಸ್ ತಗೊಳ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಇವತ್ತಿನ ಕಾಲದಲ್ಲಿ, ಡಿವೋರ್ಸ್ ತಗೊಳ್ತಾರೆ. ಸೊ ಇದು ಒಳ್ಳೆ ಫ್ಯಾಮಿಲಿ ಈ ಒಂದು ನೆಗೆಟಿವ್ಗೆ ಹಾಳಾಗ್ಬಿಡುತ್ತೆ. ಮೂಲ ನಕ್ಷತ್ರ ಮಾಡಿಕೊಂಡ್ರು ಏನಾಗಲ್ಲ, ಧೈರ್ಯವಾಗಿದ್ರೆ ಓಕೆ, ನಿಜವಾಗೂ ಏನೂ ಆಗಲ್ಲ. ಆಗದೇ ಇದ್ರೂ ಕೂಡ ಇದು ಕಾರಣ ಆಗುತ್ತೆ. ಈ ಮೂಲ ನಕ್ಷತ್ರ ಮದುವೆ ಮಾಡ್ಕೋಬಾರ್ದು, ಜ್ಯೋತಿಷ್ಯ ಹೇಳ್ದ, ಇದೇ ತಲೆಗಿರುತ್ತೆ. ಅದನ್ನ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಅದರ ಧೈರ್ಯ ಇಲ್ಲದ್ರೆ ಮದುವೆ ಮಾಡ್ಕೋಬಾರ್ದು. ಅದಕ್ಕೆ ಅವ್ರು ಹೇಳಬೇಕು, ಏನೂ ಆಗಲ್ಲ, ಆದರೆ
ಏನಾದರೂ ನಾಳೆ ಯಾವುದೇ ಒಂದು, ಯಾಕಂದ್ರೆ ಮೂಲ ನಕ್ಷತ್ರ ಮದುವೆ ಮಾಡ್ಕೊಳ್ಳಿದ್ರೆ ಮಾತ್ರ ಮಾವ 100 ಇಯರ್ಸ್ ಜೀವಂತವಾಗಿ ಹಾಗೆ ಇದ್ದೋಗ್ತಾನ? ಇಲ್ವಲ್ಲ, ಅದಿಲ್ಲ ತಾನೆ. ಸೊ ಅವ್ರ ಕಾಂಪ್ಲಿಕೇಶನ್ಸು, ಶುಗರು, ಬಿ ಪಿ ಎಲ್ಲ ಇರ್ತವೆ, ಏನೋ ಒಂದು ಆಗ್ತದೆ. ಅದಕ್ಕೆ ಆ ರೋಗ ಕಾರಣವ, ಈ ಸೊಸೆ ಕಾರಣವ? ಸೊ ಆ ಥರ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನೋಡಮ್ಮ, ನಿಮ್ಮ ಮನೆಯವ್ರಿಗೆ ಏನಾದರೂ ಕೂಡ ಈ ಹುಡುಗಿ ರೆಸ್ಪಾನ್ಸಿಬಲ್ ಅಲ್ಲ, ಆ ಥರ ಹುಡುಗಿನೇ ಕಾರಣ. ನಿಮ್ಮ ಮನಸ್ಸಿನಲ್ಲಿ ಮೂಲ ನಕ್ಷತ್ರದ ಅದು ಪ್ರಭಾವ ಅಷ್ಟು ಇದ್ದರೆ, ಮೂಢನಂಬಿಕೆ ಇದ್ದರೆ, ದಯವಿಟ್ಟು ಮದುವೆ ಮಾಡ್ಕೋಬೇಡಿ. ಇಲ್ಲ ಪರವಾಗಿಲ್ಲ, ನಾವು ಧೈರ್ಯವಾಗಿದ್ದೀವಿ, ನಾವು ಆ ಥರ ಅಂದ್ಕೊಳ್ಳೋದಿಲ್ಲ ಅಂದರೆ ಮದುವೆ ಮಾಡ್ತೀವಿ. ಇದು ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲದೇ ಇದ್ದರೆ ಸಂಸಾರಗಳು ಹಾಳಾಗೋಗುತ್ತೆ. ಆ್ಯಕ್ಚುಲಿ ಮೂಲ ನಕ್ಷತ್ರದಿಂದ ನಿಜವಾಗುತ್ತೋ ಇಲ್ಲೋ ಆಗಲಿ, ನಾವು ಈ ಜ್ಯೋತಿಷ್ಯರು ಹೇಳ್ತಾರಲ್ಲ, ಮೂಲ ನಕ್ಷತ್ರ ಮದುವೆ ಮಾಡ್ಕೊಂಡ್ರೆ ಹಾಗಾಗತ್ತೆ, ಇದರಿಂದನೇ ಅವ್ರ ಜೀವನ ಹಾಳಾಗ್ಬಿಡುತ್ತೆ. ಜ್ಯೋತಿಷ್ಯಂದ್ರೆ ಜೀವನ ಹಾಳಾಗುತ್ತೆ. ಅದಕ್ಕೆ ಇದು ಸ್ವಲ್ಪ ಎಚ್ಚರ ಇರಬೇಕು. ಸೊ ಎಕ್ಸ್ಪ್ಲೈನ್ ಮಾಡಿ, ಮೂಲ ನಕ್ಷತ್ರದಿಂದ ಇವತ್ತಿನ ದಿನ ಏನೂ ಇಲ್ಲ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಆದರೆ ನೀವು ಸಪ್ರೇಟ್ ಆಗಿದ್ರೆ ತೊಂದರೆ ಇಲ್ಲ. ಒಂದು ವೇಳೆ ಅತ್ತೆ ಮಾವ ಏನೋ ಅಂದರೂ ಕೂಡ ಜಸ್ಟ್ ಲೈಟ್ ತಗೊಳ್ಳಿ ಅಂತ. ನಿಮ್ಮ ಅತ್ತೆ ಹೇಳಿದ್ನೆಲ್ಲ ಕೂಡ ತುಂಬ ಹಿಡಿಸ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಈಗಲೇ ಬಿಟ್ಕೊಂಡ್ಬಿಡಿ, ಮದುವೆ ಮಾಡ್ಕೋಬೇಡಿ. ಅಷ್ಟು ಭಯ ಹೆದರಿಕೆ ಇದ್ದರೆ ಮಾಡ್ಕೋಬೇಡಿ. ಇಲ್ಲ ಧೈರ್ಯ ಇದೆ, ದಿಸ್ ಇಸ್ ಕಾಮನ್, ಇದು ದೋಷ ಅಲ್ಲವೇ ಅಲ್ಲ ಈಗಿನ ಕಾಲದಲ್ಲಿ ಅಂತಂದರೆ ಮಾಡ್ಕೊಳ್ಳಿ. ಈ ಥರ ನೀವು ಎಕ್ಸ್ಪ್ಲೈನ್ ಮಾಡಿ, ಆವಾಗ ಸರಿ ಹೋಗುತ್ತೆ. ಅಂದ್ರೆ ಇವಾಗ ಕೇವಲ ಮದುವೆಗೆ ಮಾತ್ರ ಇಲ್ಲ, ಮಾವು ನ್ಯಾಚುರಲ್ ಆಗಿ ಅವರು ಸಹಸಿದ್ಧವಾಗಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅವರಿಗೆ ಎಂಬ ರೀತಿಯಾಗಿ ಹೇಳ್ತಾ ಇದ್ದಾರೆ ಆಚಾರ್ಯ ಇವಾಗ. ಇಲ್ಲ ಇಲ್ಲ, ಆ ರೀತಿ ಇಲ್ಲ, ಅದೇನಿಲ್ಲ. ಆಕ್ಚುಲಿ ಮೂಲ ನಕ್ಷತ್ರ ಅಂದ್ರೆ ಏನ್ರಿ, ರಾಕ್ಷಸ ಸ್ವಭಾವ ತಾನೆ. ಹುಡುಗಿ ಸ್ವಲ್ಪ ಸ್ಟ್ರಾಂಗ್ ಇರ್ತಾಳೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಈಗ ಹುಡುಗಿ ತುಂಬಾ ಒಳ್ಳೇಳು ಅಂದ್ಕೊಳ್ಳೋಣ, ತುಂಬಾ ಸ್ಟ್ರಾಂಗ್ ಇದ್ದಾಳೆ. ಮಾವ ಏನ್ ಮಾಡ್ತಾನೆ, ಅಯ್ಯೋ ಇಂಥ ಹುಡುಗಿನ ಮದುವೆ ಮಾಡ್ಕೊ, ತುಂಬಾ ಸ್ಟ್ರಾಂಗ್ ಇದ್ದಾಳಪ್ಪ ಈ ಹುಡುಗಿ. ಯಾಕಂದ್ರೆ ಎಷ್ಟು ಸ್ಟ್ರಾಂಗ್ ಇದ್ರು ಮಾವಗೆ ಅಗೇನಿಸ್ಟ್ ಇರ್ತಾರೆ. ಒಳ್ಳೇಳಾಗಿರ್ಬೋದು, ಮನೆಯಲ್ಲಿ ಈ ಥರನೇ ಇರಬೇಕು, ಈ ಥರನೇ ಮೇಂಟೈನ್ ಮಾಡಬೇಕು. ಇವತ್ತು ಬಂದ್ಬಿಟ್ಟು ಈ ಹುಡುಗಿ ನನ್ನ ಮೇಲೆ ಅಜಯ್ ಮಾಡ್ತಾಳೆ ಅಂತೇಳಿ ಮಾವ ಅಂತಾನೆ. ಸಣ್ಣ ಗಲಾಟೆ ಆಗ್ತಾನೆ, ಆ ಥರ ಗಲಾಟೆ ಆಗ್ತದೆ ಹೊತ್ತು ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹೋಗಲ್ಲ. ಅದಕ್ಕೆ ಮೂಲ ನಕ್ಷತ್ರ ರೆಸ್ಪಾನ್ಸಿಬಲ್ ಅಲ್ಲ. ಮಾವನ ಆರೋಗ್ಯ ಕೆಡಕ್ಕೆ ಅವನ ಜಾತಕ ಮುಖ್ಯ ಆಗಲಿ, ಸೊಸೆ ಜಾತಕ, ಸೊಸೆ ನಕ್ಷತ್ರ ಯಾಕೆ ರೆಸ್ಪಾನ್ಸಿಬಲ್ ಆಗುತ್ತೆ? ಅವನ ಆರೋಗ್ಯ ಹಾಳಲಿಕ್ಕೆ ಪ್ಯೂರ್ಲಿ ಅವನ ಲೈಫ್ ಸ್ಟೈಲು, ಅವನ ತಿಂಡಿ, ಡಿಸಿಪ್ಲೈನು, ಅವನ ಜಾತಕ, ಹಿಂದಿನ ಜನ್ಮ ಪೂರ್ವ ಪುಣ್ಯ ಅದು ಆಗತ್ತೆ. ಈ ಸೊಸೆ ನಕ್ಷತ್ರದಿಂದ ಆಗತ್ತಾ ಅಷ್ಟು ಎಫೆಕ್ಟ್? ಆಗಲ್ಲ ತಾನೆ. ಜಸ್ಟ್ ಒಂದು ಅನ್ಕಂಫರ್ಟಬಲ್ ಎನ್ವೈರ್ಮೆಂಟ್ ಆಗತ್ತಷ್ಟೇ. ಅದು ನೀವು ಮೌನವಾಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ನಾ ಎಷ್ಟೋ ಜನ ತೋರಿಸ್ತೇನೆ, ಈ ಮೂಲ ನಕ್ಷತ್ರ ಇರುವಂತ ಮಾವ ಸೊಸೆ ಒಂದೇ ಮನೆಗೆ ಆನಂದವಾಗಿರೋನ್ನ ತೋರಿಸ್ತೇನೆ. ಆನಂದವಾಗಿರೋ ಅಂದ್ರೆ ನಮ್ಮ ಉದ್ದೇಶದಲ್ಲಿ ಮೇಲೆ ಆನಂದವಾಗಿರ್ತಾರೆ, ಒಳಗೆ ಇದೆಯೋ ನಮಗೆ ಅನಾವಶ್ಯಕತೆ ತಾನೆ. ಒಳಗೆ ಅವ್ರು ಹೇಗನ್ನ ಇರಿ, ನಮಗೇನು ಬೇಕಾಗಿದೆ? ಮೇಲ್ ನೋಡೋಕೆ ಗಲಾಟೆ ಇಲ್ಲಂಗಿದ್ದಾರೆ ಸಾಕು. ನಮ್ಮ ಬಂಧು ಬಳಗದಲ್ಲೇ ಇದ್ದಾರೆ, ಏನು ಗಲಾಟೆ ಇಲ್ಲ, ಆರಾಮಾಗಿದ್ದಾರೆ. ಸೊ ಮನಸ್ಸಲ್ಲಿ ಈ ರೀತಿ ಇದ್ದಾಗ ಒಬ್ಬೊಬ್ಬರ ಅಪ್ರೋಚ್ ಒಂದೊಂಥರ ಇರುತ್ತೆ. ಇದು ಓನ್ಲಿ ಕಾಷನ್ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತಂಬೋದಕ್ಕೆ ಕಾಷನ್. ಭಾಳ ಜನ ಅಯ್ಯೋ ನಾ ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ನಾವು ಒಂದು ಶಾಪಿಗೆ ಹೋಗ್ತೇವೆ, ಶಾಪಿಂಗ್ ಮಾಡ್ತೇವೆ, ಒಂದು ಸೀರೆ ತೊಗೊಳ್ತೇವೆ, ತುಂಬ ಇಷ್ಟ ಆಗೋದು ಸೀರೆ, ಆದರೆ ಕೆಲವೋ ಒಂದು ಕಡೆ ಹೋಲ್ ಬಿದ್ದೋಗಿದೆ. ನಾ ತೊಗೊಳ್ಳೋದಿಲ್ಲ. ನಾ ಯಾಕೆ ರಿಸ್ಕ್ ತೊಗೊಳ್ಬೇಕು? ಹಾಗೆ ಇಲ್ಲಿ ರಿಸ್ಕ್ ತೊಗೊಳ್ಳಿಕ್ಕೆ ಯಾರು ರೆಡಿ ಇಲ್ಲ. ಅದಕ್ಕೋಸ್ಕರ ಮೂಲ ನಕ್ಷತ್ರದ ಕಂಪ್ಲೀಟ್ ಬಿಟ್ಬಿಡ್ತಾರೆ. ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತಿದ್ದೆ ಶಾಸ್ತ್ರ, ಬಿಡಬೇಡ ಅಂತ ಹೇಳುತ್ತೆ. ಆದರೆ ನನಗ್ಯಾಕೆ ಈ ರಿಸ್ಕು? ನನಗೇನಾಗಬೇಕಾಗಿದೆ? ನಾನು ಆರಾಮಾಗಿ ಜೀವನ ಮಾಡ್ತೇನೆ, ಬೇರೆಯವ್ರನ್ನ ಮದುವೆ ಮಾಡ್ಕೊತೀನಿ ಅಂತ. ಇದು ಹೀಗೆ ಹಿಂದಿನ ಕಾಲ, ಈಗಲ್ಲ. ಈಗ ಈಗೆಲ್ಲ ಇದ್ರ ಪ್ರಸ್ತಾವನೆ, ಈಗ ಲವ್ ಮ್ಯಾರೇಜ್ಗಳೇ ಇಲ್ಲ. ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ ನೋಡಿ ಯಾರನ್ನ ಲವ್ ಮಾಡ್ಕೊಳ್ತಾರೆ. ಇನ್ ಕೇಸ್ ಮೂಲ ನಕ್ಷತ್ರ ಕೂಡ ಏನೋ ಹೋಮ ಇದ್ರೆ ಹೇಳಿ ಮಾಡಿಸಿಬಿಡ್ತೇವೆ ಅಂತ ಲೈಟಾಗಿ ಹೇಳ್ತಾರೆ ಅವರು. ಜ್ಯೋತಿಷರಿಗೂ ಅದೇ, ಪೌರೋಹಿತರಿಗೂ ಅದೇ ಬೇಕು. ಏನು ಪರವಾಗಿಲ್ಲ, 7 ದಿನ 7 ಹೋಮ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ, ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾನೆ ಅಂತ. ಈಗ ಅದು ಬಿಸ್ನೆಸ್ ಕಾನ್ಸೆಪ್ಟ್ ಆಗ್ಬಿಟ್ಟಿದೆ ಈಗ. ಒಂದೊಂದು ಪ್ರಶ್ನೆ ಆಚಾರ್ಯ, ಇವಾಗ ಆ ಹುಡುಗಿನ ಹುಟ್ಟಿದ್ದ ಕಾಲಕ್ಕ ಅವರು ಸ್ವಲ್ಪ ಟೈಮ್ ವೇರಿಯೇಷನ್ಸ್ ಒಳಗೆ ಜ್ಯೇಷ್ಠ ಮೂಲ ಎಂಬುದು ಕನ್ಫ್ಯೂಸ್ ಆಗಿದೆ. ಇವರು ಸ್ವಭಾವದಿಂದ ನಾವು ಹೇಳಲಿಕ್ಕೇನೆ ಇರ್ತದ, ಈ ರೀತಿಯ ಇದ್ದರೆ ಜ್ಯೇಷ್ಠಕ್ಕ ಈ ರೀತಿಯಾಗಿ ಮೂಲಕ್ಕನಂತ ಹೇಳಲಿಕ್ಕೆ ಇರ್ತದ. ಇರ್ತದಲ್ವಾ. ನೀವು ಇದು ವೃಶ್ಚಿಕ ರಾಶಿ ಗುಣಗಳು ಬೇರೆ. ವೃಶ್ಚಿಕ ರಾಶಿಯವರು ಹೇಗೆ ಅಂತಂದ್ರೆ, ಅವ್ರಿಗೂ ತುಂಬಾ ಕೋಪ ಇರುತ್ತೆ, ಬ್ಯಾಕ್ ಸ್ಟ್ಯಾಬಿಂಗ್ ನೇಚರಿಂಗ್ ಬಹಳ ಇರುತ್ತೆ. ಆದರೆ ಹೊರಗೆ ನಿಮ್ಗೆ ಏನೂ ಕಾಣಲ್ಲ, ತುಂಬಾ ಕೂಲ ಇರ್ತಾರೆ. ಒಳಗೆ ಕತ್ತಿಯನ್ನ ಶಾರ್ಪ್ ಮಾಡಿ ಚುಚ್ಚೋರ್ ತರ ಇರುತ್ತೆ ಅವನ ಕೋಪ.
ಹೊರಗೆ ಮಾತ್ರ ರಾಮಕೃಷ್ಣ ಪರಮಹಂಸ ತರ ಪ್ರಶಾಂತವಾಗಿರ್ತಾನೆ. ಸೊ ಇದು ಕ್ವಾಲಿಟಿ. ಧನುಸು ರಾಶಿ ಹಂಗಲ್ಲ. ಧನುಸು ರಾಶಿ ಅಗ್ನಿತತ್ವ ರಾಶಿ. ಅವರು ಒಳಗೊಂದು ಹೊರಗೊಂದು ಇಟ್ಕೊಂಬಲ್ಲ, ಸ್ಟ್ರೈಟ್ ಆಗಿ ಹೇಳ್ಬಿಡ್ತಾರೆ. ಸೊ ಇದನ್ನ ಕಂಪೇರ್ ಮಾಡ್ಬೇಕು. ಸೊ ಏನಾದ್ರೂ ಒಬ್ಬರ ಮೇಲೆ ರಿವೆಂಜ್ ತಗೊಳ್ಬೇಕಾದ್ರೆ ಒಳಗೆ ಇದು ಇವ್ನು ಇಂಥ ಕೆಲಸ ಮಾಡಿದ್ನಪ್ಪ ಅಂತವನಲ್ಲ ಅಂತ ಅನ್ಸ್ಕೊಳ್ಳಂದ್ರೆ ವೃಶ್ಚಿಕ ರಾಶಿ. ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದ ಅಂತ ಅಂದ್ಕೊಳ್ಳಿ ಧನುಸು ರಾಶಿ ಅಷ್ಟೇ. ಅವ್ರ ರಾಶಿಗಳ ಗುಣದಿಂದ ನಾವು ನೋಡ್ತೇವೆ. ಅಗ್ನಿತತ್ವ ರಾಶಿಯ, ಭೂತತ್ವ ರಾಶಿಯ, ವಾಯುತತ್ವ ರಾಶಿಯ, ಇದರ ಮೇಲೆ ಅವನ ಮನಸ್ಸಿನ ಟೆಂಪರ್ಮೆಂಟ್ ನೋಡ್ತೇವೆ. ಅದೇ ಅದೇ ಧನ್ಯವಾದ. ಸೊ ಇದು ಇವತ್ತಿನ ಈ ಕಾನ್ಸೆಪ್ಟ್ ಯಾಕೆ ಹೇಳಿದ್ನಿ ಅಂತಂದ್ರೆ, ಹೆದರೋ ಕೆಲಸ ಇಲ್ಲ. ಕೌನ್ಸಿಲಿಂಗ್ ಈಸ್ ಇಂಪಾರ್ಟೆಂಟ್. ಮೂಲ ನಕ್ಷತ್ರದನ್ನ ಆಶ್ಲೇಷ, ವಿಶಾಖ, ಜ್ಯೇಷ್ಠ ಮದುವೆ ಮಾಡಿಕೊಂಡ್ರು ಏನೂ ಆಗಲ್ಲ. ಆದರೆ ಸಮಾಜದಲ್ಲಿ ಏನಂತೆ, ಮೂಲ ನಕ್ಷತ್ರ ಹುಡುಗಿನ ಮದುವೆ ಮಾಡ್ಕೊಂಡ್ರ ಅಂತೆಲ್ಲರೂ ನಿಮ್ಮನ್ನು ಕೇಳ್ತಾರೆ. ನಿಮ್ಮ ಮನೆಗೆ ಸಣ್ಣ ಸಣ್ಣ ಪುಟ್ಟ ಗಲಾಟೆ ಎಲ್ಲರ ಮನೆಗೂ ಕಾಮನ್. ಆದರೆ ಗಲಾಟೆಗೆ ಕಾರಣ ಆ ವಿಷಯವನ್ನು ಹಿಡ್ಕೋಬೇಕು ಬಿಟ್ಟು ನಕ್ಷತ್ರ ಹಿಡ್ಕೊಂಡ್ರೆ ಹಂಗೆ ಅದನ್ನು ಹಿಡ್ಕೊಂಡು ಏನಾಗುತ್ತೆ, ಆ ಹುಡುಗಿಗೆ ಹಿಂಸೆ ಕೊಟ್ಬಿಡ್ತಾರೆ ಮಾನಸಿಕವಾಗಿ. ಆ ಹುಡುಗಿ ಎಂದೋ ಒಂದ್ರ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಆ ರೀತಿ ಆಗಬಾರ್ದು. ಸೊ ಇವತ್ತು ಇದರ ಪ್ರಭಾವ ತುಂಬಾ ಕಡಿಮೆ. ಬೇರೆ ಪ್ರಶ್ನೆ ಏನಾದ್ರು ಕೇಳ್ಬೋದು? ನಮಸ್ಕಾರ ಆಚಾರ್ಯರೇ. ನಮಸ್ಕಾರ. ಇವಾಗ ಇದು ನಾವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅಲ್ಲಿ ಹಾರೋಸ್ಕೋಪ್ ಅನ್ನ ಹಾಕಿದ್ರೆ ಅದರಲ್ಲಿ ಅಯನಾಂಶ ಅನ್ನೋದೊಂದು ಬರುತ್ತೆ. ಹೌದು. ಸೊ ಅದು ಎಷ್ಟು ಅಂದ್ರೆ ನಾವು ಯಾವ್ದನ್ನ ಫಾಲೋ ಮಾಡ್ಬೇಕು? ಯಾಕಂದ್ರೆ ಒಂದೊಂದು ಅಯನಾಂಶದಲ್ಲಿ ಹಾಕಿದ್ರೆ ಇದು ರಾಶಿಗಳು ಬೇರೆ ಬೇರೆ, ಇದು ಗ್ರಹಗಳು ಬೇರೆ ಬೇರೆ ರಾಶಿಗೆ ಮೂವ್ ಆಗುತ್ತೆ. ಸೊ ಯಾವ್ದು ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ಯಾವ ಅಯನಾಂಶ ಫಸ್ಟ್ ಬಂದಿದ್ದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ದಿಸ್ ಇಸ್ ಕಂಪ್ಲೀಟ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ನಾನು ಹೇಳಿದ್ರು ಕೂಡ ಮೆಜಾರಿಟಿ ಪೀಪಲ್ಗೆ ಫರ್ದರ್ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ ಡೈರೆಕ್ಟ್ ನನ್ನ ಒಪಿನಿಯನ್ ಹೇಳ್ಬಿಡ್ತೇನೆ. ಏನು ಅಯನಾಂಶ ಎಂಬ ವಿಚಾರಕ್ಕೆ ಮೆಜಾರಿಟಿ ಪೀಪಲ್ ಎಲ್ಲ ಸಾಫ್ಟ್ವೇರ್, ನಮ್ಮ ಭಾರತದಲ್ಲಿರುವಂಥ ಸಾಫ್ಟ್ವೇರ್ಸ್ ಯಾವುದಿದೆ ಅದರಲ್ಲಿ ಮೆಜಾರಿಟಿ ಪೀಪಲ್, ಅಥವಾ ನಮ್ಮ ಹಿಂದಿನ ಕಾಲದಲ್ಲಿ ಪಂಚಾಂಗಗಳನ್ನು ಬರ್ಕೊಂಡು ಬರ್ತಾ ಇದ್ದಾರಲ್ಲ, ಅವರು ಕೂಡ ಅಯನಾಂಶವನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಸೊ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಒಂದ್ಸಲ ಒಂದು ಮೀಟಿಂಗ್ ನಡೀತು. ಲಹರಿ ಅಂತ ಒಬ್ಬ ಆತ ಪಂಡಿತ ಎಲ್ಲರನ್ನೂ ಕೂಡಿಸಿ ವಿಚ್ ಅಯನಾಂಶ ಈಸ್ ಅಂತ ಒಳ್ಳೆಯದು ಅಂತ ಹೇಳಿ ಆವಾಗ ಒಂದು ಅಯನಾಂಶ ಸ್ಟ್ಯಾಂಡರ್ಡ್ ಅಂತ ಹೇಳಿ ಒಂದು ಜಡ್ಜ್ ಪ್ರೆಡಿಕ್ಟ್ ಮಾಡ್ತಾರೆ. ಅದನ್ನೇ ಚಿತ್ರಪಕ್ಷ ಅಯನಾಂಶ ಅಥವಾ ಲಹರಿ ಅಯನಾಂಶ ಅಂತ ಕರಿತೇವೆ. ಸೊ ಮೆಜಾರಿಟಿ ಪೀಪಲ್ ಯೂಸ್ ಮಾಡೋದು ಅದೇ. ಬೇರೆ ಬೇರೆ ಬಿ ವಿ ರಾಮನ್ ಅಯನಾಂಶ ಇದೆ, ಕೆ ಪಿ ಅಯನಾಂಶ ಇದೆ, ನಮ್ಮದು ಯೂಸರ್ ಡಿಫೈನ್ಡ್ ಅಯನಾಂಶ, ನಿಮ್ಮದೇ ಅಯನಾಂಶ ಕ್ಯಾಲ್ಕುಲೇಟ್ ಮಾಡಿ ಬರ್ಕೊಳ್ಬೋದು. ಆದರೆ ಮೆಜಾರಿಟಿ ಪೀಪಲ್ ಬಳಸೋದು ಬಂದು ನಿಮಗೆ ಲಹರಿ ಅಯನಾಂಶ. ನಾನು ಫಾಲೋ ಆಗೋದು ಲಹರಿ ಅಯನಾಂಶ. ನನಗೆ ರಿಸಲ್ಟ್ ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ ಅಂತ ಅಂಬೋದು ಇಂಪಾರ್ಟೆಂಟ್. ಸೊ ಮೆಜಾರಿಟಿ ನಾನು ನೋಡಿದ್ದಕ್ಕೆಲ್ಲ ಕೂಡ ಕರೆಕ್ಟಾಗಿ ಅನುಕೂಲವಾಗೇ ಇದೆ. ಹಾಗಾಗಿ ನಾನು ಲಹರಿ ಅಯನಾಂಶನ ಯೂಸ್ ಮಾಡ್ತೇನೆ. ಸೊ ಮೆಜಾರಿಟಿ ಸಾಫ್ಟ್ವೇರ್ಸ್ ಎಲ್ಲ ಕೂಡ ಚಿತ್ರಪಕ್ಷ ಅಥವಾ ಲಹರಿ ಎರಡೂ ಒಂದೇ, ಹೆಸರು ಬೇರೆ ಅಷ್ಟೇ. ಲಹರಿ ಅಂತ ಅಂಬೋವನ್ನು ಕಂಡಕ್ಟ್ ಮಾಡಿದೆ ಅಂದರೆ ಲಹರಿ ಅಯನಾಂಶ ಅಂತ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಮೆಜಾರಿಟಿ ಸಾಫ್ಟ್ವೇರ್ಸ್ ಬೈ ಡಿಫಾಲ್ಟ್ ಲಹರಿ ಅಯನಾಂಶನ ಯೂಸ್ ಮಾಡ್ತದೆ. ಇನ್ನು ಅಯನಾಂಶದ ಬಗ್ಗೆ ತುಂಬ ಕ್ಯಾಲ್ಕುಲೇಷನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಲಹರಿ ಅಯನಾಂಶ ನಾನು ಯೂಸ್ ಮಾಡ್ತೇನೆ. ನಿಮಗೂ ಅದು ಅನುಕೂಲವಾದ ಪಕ್ಷದಲ್ಲಿ ಯೂಸ್ ಮಾಡಿ. ಧನ್ಯವಾದ ಆಚಾರ್ಯ. ಆದ್ರೆ ಅದ್ ಏನ್ ವೇರಿಯೇಷನ್ ಬರೋದು ಅದು ಅಯನಾಂಶ ತಗೊಂಡ್ರೆ ಏನ್ ವೇರಿಯೇಷನ್ ಇಂದ ಅದು ಕ್ಯಾಲ್ಕುಲೇಷನ್? ಇವಾಗ ಅದು ಈಗ ಸ್ವಲ್ಪ ಅಸ್ಟ್ರೋನಾಮಿಗೆ ಹೋದ್ರೆ ನಮಗೆ ಗ್ರಹಗಳು ತಿರುಗ್ತಾ ಇರ್ತವೆ ಗೊತ್ತಿದೆ. ರಾಶಿಗಳು ನಕ್ಷತ್ರಗಳು ಫಿಕ್ಸ್ಡ್ ಆಗಿರ್ತಾ ಅಂತ ನಾವು ಅಂದ್ಕೊಳ್ತೀವಿ ತಾನೆ. ರಾಶಿಗಳು ನಕ್ಷತ್ರ ಫಿಕ್ಸ್ಡ್, ಅದೇನು ತಿರುಗಲ್ಲ. ಆದರೆ ನಾವು ಡೇಟಾ ತಗೊಳ್ಳೋದು ಎಲ್ಲಿಂದ? ನಾಸಾ ಡೇಟಾ ಅಥವಾ ದೃಗ್ಗಣಿತ ತಗೊಳ್ತೇವೆ. ಅವ್ರ ಕ್ಯಾಲ್ಕುಲೇಷನ್ ಹೆಂಗಿರುತ್ತೆ ಗೊತ್ತಾ? ದ ಎಂಟೈರ್ ರಾಶಿಗಳು ಕೂಡ ತಿರುಗ್ತಾ ಇದೆ ಅಂತ ಬರ್ತಾರೆ. ಅವ್ರ ಕ್ಯಾಲ್ಕುಲೇಷನ್ ಅಲ್ಲಿ ರಾಶಿಗಳು ತಿರುಗ್ತಾ ಇದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಏನು ತಿರುಗ್ತಾ ಇದೆ ಅಲ್ವಾ, ಆ ಡಿಫ್ರೆನ್ಸ್ ಅನ್ನು ಏನು ಮಾಡ್ತೇವೆ ನಾವು ಡಿಡಕ್ಟ್ ಮಾಡ್ತೇವೆ. ಯಾಕಂತಂದ್ರೆ ಎರಡಿದೆ, ಸಾಯನ ನಿರಾಯಣ ಅಂತಿದೆ. ಆಯನ ಅಂತಂದ್ರೆ ಆಯನ ಕೂಡ ನಾವು ಕನ್ಸಿಡರ್ ಮಾಡ್ತೇವೆ ಅಂತ, ಅದನ್ನ ಸಾಯನ ಸಿಸ್ಟಮ್ ಅಂತೀವಿ ಅಥವಾ ಟ್ರಾಪಿಕಲ್ ಸಿಸ್ಟಮ್ ಅಂತೀವಿ. ನಾವು ಯೂಸ್ ಮಾಡ್ದೇನು ಭಾರತದಲ್ಲಿ ನಿರಾಯಣ, ಆಯನ. ನಾವು ಅಯನಾಂಶವನ್ನು ಕನ್ಸಿಡರ್ ಮಾಡಲ್ಲ.
ಅದಕ್ಕೆ ಆ ಕನ್ಸಿಡರ್ ಮಾಡೋದಿಲ್ಲ. ಆದ ಕಾರಣ ಆ ಅಯನಾಂಶ ಎಷ್ಟಿದೆಯೋ ಅದನ್ನು ಡಿಡಕ್ಟ್ ಮಾಡಿಬಿಡ್ತೇವೆ. ಎಷ್ಟು ಡಿಡಕ್ಟ್ ಮಾಡಬೇಕು ಅಂತಂಬೋದು ನೀವು ಹೇಳಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ಸ್ಟ್ಯಾಂಡರ್ಡ್ ಆಗಿ ಲಹರಿ ಅಂತ ಅಂಬೋನು ಪ್ರತಿ ವರ್ಷಕ್ಕೂ ಇಷ್ಟು ಅಯನಾಂಶ ಡಿಡಕ್ಟ್ ಮಾಡಬೇಕು ಅಂತಿದೆ. ಅದು ಸಾಫ್ಟ್ವೇರ್ಲ ಇನ್ಕ್ಲೂಡೆಡ್, ಅಥವಾ ನೀವು ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಆದ್ರೆ ಗೊತ್ತಾಗ್ತದೆ ಈ ವರ್ಷ ಇಷ್ಟು ಅಯನಾಂಶ ಡಿಡಕ್ಟ್ ಮಾಡಬೇಕು. ಅದನ್ನ ಏನ್ ಮಾಡ್ತೇವೆ, ನಾವು ಡಿಡಕ್ಟ್ ಮಾಡಿಬಿಡ್ತೇವೆ. ನಿಮಗೆ ಸಾಫ್ಟ್ವೇರ್ಸ್ ಎಲ್ಲ ಕೂಡ, ದೃಗ್ಗಣಿತ ಎಲ್ಲ ಕೂಡ ಸಾಯನ ಸಿಸ್ಟಮ್ ಅಲ್ಲಿ ಇರುತ್ತೆ. ಅದನ್ನ ನಮ್ಮ ಸಿಸ್ಟಮಿಗೆ ಮಾಡಿಸ್ಕೊಳ್ಬೇಕಾದ್ರೆ ಈ ಅಯನಾಂಶವನ್ನು ಡಿಡಕ್ಟ್ ಮಾಡಬೇಕು. ಮಾಡಿಬಿಟ್ರೆ ನಮಗೆ ಬೇಕಾದ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ರಾಶಿಗಳೆಲ್ಲ ಫಿಕ್ಸ್ಡ್ ಅಂತ ಬರುತ್ತೆ. ಅವ್ರು ಎಷ್ಟು ಆ್ಯಡ್ ಮಾಡ್ತಾರೋ ನಾವು ಅಷ್ಟನ್ನು ಸಬ್ಸ್ಟ್ರಾಕ್ಟ್ ಮಾಡಿಬಿಡ್ತೇವೆ. ಅವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟೇ. ನಾವು ಫಾಲೋ ಆಗೋದು ನಿರಾಯಣ ಸಿಸ್ಟಮ್. ಆಯನ, ಆಯನಾಂಶ ಇಲ್ಲ. ಆಯನ ಅವ್ರದನ್ನ ಟ್ರಾಪಿಕಲ್ ಅಂತೇವೆ. ಟ್ರಾಪಿಕಲ್ ಸಿಸ್ಟಮ್. ನಮ್ಮದು ಸ್ಟ್ಯಾಟಿಕ್ ಸಿಸ್ಟಮ್. ನಮ್ಮದು ಚೇಂಜ್ ಇರಲ್ಲ. ಗ್ರಹಗಳು ನಕ್ಷತ್ರಗಳು ಮಾತ್ರ ತಿರುಗ್ತಾ ಇರುತ್ತೆ, ರಾಶಿಗಳೆಲ್ಲ ತಿರುಗೋದಿಲ್ಲ. ಗ್ರಹಗಳು ಮಾತ್ರ ತಿರುಗ್ತಾ ಇರುತ್ತೆ, ರಾಶಿಗಳು ನಕ್ಷತ್ರ ತಿರುಗೋದಿಲ್ಲ. ನಾವು ಅವ್ರು ತಿರುಗಿದಾಗೆಲ್ಲ ನಾವೇನ್ ಮಾಡ್ತೇವೆ, ಆ ಅಯನಾಂಶವನ್ನು ಡಿಡಕ್ಟ್ ಮಾಡ್ತಾ ಬರ್ತೇವೆ. ಇದು ಸ್ವಲ್ಪ ಅಸ್ಟ್ರೋನಾಮಿಕಲ್ ಬರುತ್ತೆ, ಗೋಜಲಾಗ್ತದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ. ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಶನ್ ಇನ್ ಅಸ್ಟ್ರೋನಾಮಿಕಲ್ ಬುಕ್ಸ್. ಆದರೂ ನನ್ನ ಉದ್ದೇಶ ಏನಂತಂದ್ರೆ, ಎ ಗುಡ್ ಮ್ಯಾಥಮೆಟಿಷಿಯನ್ ಗೋಂಟ್ ಬಿಕಮ್ ಎ ಗುಡ್ ಅಸ್ಟ್ರಾಲಜರ್. ನೀವು ಕ್ಯಾಲ್ಕುಲೇಷನ್ ತುಂಬ ಡೀಪಾಗಿ ಹೋದರೆ ಪ್ರಿಡಿಕ್ಷನ್ ಪಾರ್ಟ್ ಹೊಟ್ಟೋಗುತ್ತೆ. ಯಾಕಂದ್ರೆ ದಟ್ ಈಸ್ ದ ಡಿಫ್ರೆಂಟ್ ಆಂಗಲ್. ಅದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ನೀವು ಪ್ರಿಡಿಕ್ಷನ್ಗೆ ಎಷ್ಟು ಡೀಪಾಗಿ ಹೋಗ್ತಿರೋ ಕ್ಯಾಲ್ಕುಲೇಷನ್ ಅಷ್ಟು ಇಗ್ನೋರ್ ಆಗುತ್ತೆ. ಕ್ಯಾಲ್ಕುಲೇಷನ್ ಎಷ್ಟು ಡೀಪಾಗಿ ಹೋಗ್ತಿರೋ ಪ್ರಿಡಿಕ್ಷನ್ ಅಷ್ಟು ವೀಕ್ ಆಗಿಬಿಡುತ್ತೆ. ಸೊ ನಮಗೆ ಪ್ರಿಡಿಕ್ಷನ್ ಪಾರ್ಟ್ ಇಂಪಾರ್ಟೆಂಟ್. ಯಾಕಂದರೆ ಕ್ಯಾಲ್ಕುಲೇಷನ್ ಪಾರ್ಟ್ ಕಂಪ್ಯೂಟರ್ ಮಾಡುತ್ತೆ, ನಾವು ಮಾಡಿದ್ರೂ ಪರವಾಗಿಲ್ಲ. ಹಾಗಾಗಿ ಲಹರಿ ಅಯನಾಂಶ ಯೂಸ್ ಮಾಡಿ ಮೆಜಾರಿಟಿ. ಯಾಕಂದರೆ ಮೆಜಾರಿಟಿ ಕೇಸಸ್ ಎಲ್ಲರೂ ಯೂಸ್ ಮಾಡೋದು ಅದೇ, ಲಹರಿ ಯೂಸ್ ಮಾಡಿ. ಫಲದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಫೋಕಸ್ ಮಾಡಿ. ಟೆಕ್ನಿಕಲಿ ಈ ಕ್ಯಾಲ್ಕುಲೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕು. ಧನ್ಯವಾದ ಆಚಾರ್ಯ. ಕೇಳ್ತಿದ್ದಾರೆ, ಇವಾಗ ಬರ್ತದ ಸುತ್ತೋದಿಲ್ಲ ಹೇಳೋದು, ಯಾರು ತಿಳಿದಿದ್ದಾರೆ ಈ ರೀತಿ ಹೇಳಿದ್ರೆ ಯಾರು ತಿಳಿದಿ ಒಳ್ಳೆ ಬೇಡ ಸುತ್ತೋದಿಲ್ಲ ಅಂಬೋದು ಏನ್ ಚೆನ್ನಾಗಿ ಇರ್ತದ. ಯಾವ್ದಾದ್ರು ಕಲಿಸಿದ್ದು ಜಾಸ್ತಿ ಮಾಡ್ಕೊಂಬರ್ಕನ್ನ ಉತ್ತಮ ಅಲ್ಲ. ಸುತ್ತದ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರೆ ಅನುಕೂಲವಾಗತ್ತೆ ಅಂಬೋದು ಒಂದು ನನಗೆ ಅನ್ಸಿದೆ. ಅದಕ್ಕೆ ತಮ್ಮನ್ನು ಕೇಳಿ. ಒಂದು ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ ನನಗೆ ಅರ್ಥ ಇರೋ ಪ್ರಕಾರ. ಮಿಸ್ಸಿಂಗ್ ಆರ್ಟಿಕಲ್ ಯಾರು ತಗೊಂಡಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ, ಇದನ್ನೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳಿಂದ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಅದು ಇಲ್ಲ, ಇದು ಮಾಡ್ಬೋದು. ಇಟ್ಸ್ ನೋನ್ ಥಿಂಗ್. ನೀವು ಪ್ರಶ್ನೆ ಸಂಬಂಧಪಟ್ಟ ಕ್ಲಾಸ್ ನೋಡಿದ್ರೆ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಶನ್. ಸೊ ಏನಾದರೂ ಪ್ರಶ್ನೆಗಳಿದ್ರೆ ವಾಟ್ಸಪ್ ಮುಖಾಂತರ ಕಳಿಸಿರಿ. ಹೆಚ್ಚು ಇನ್ಫಾರ್ಮೇಷನ್ ನಾನು ಗ್ಯಾದರ್ ಮಾಡಿ ನಿಮಗೆ ಕಳಿಸ್ತೇನೆ. ಅಥವಾ ನೀವು ಲೈವಲ್ಲಿ ಕೂಡ ಕೇಳ್ಬೋದು. ಏನಾದರೂ ನೀವು ಪ್ರಾಕ್ಟೀಸ್ ಮಾಡೋ ಕಾಲಕ್ಕೆ. ಇನ್ನು ಭಾಳ ಜನ ಈ ಬೇಸಿಕ್ಸ್ ಕ್ಲಾಸ್ ಎಲ್ಲ ಕೂಡ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಬೇಸಿಕ್ ಕ್ಲಾಸ್ ಯಾವುದೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಬೇಸಿಕ್ ಕ್ಲಾಸಸ್ ಆಲ್ರೆಡಿ ರಿಕಾರ್ಡೆಡ್ ಇದೆ. ಆ ರಿಕಾರ್ಡೆಡ್ ಇರೋದನ್ನು ನೋಡಿಕೊಂಡು ಡೌಟ್ ಏನಾದರೂ ಬಂದರೆ ಸಂಡೇ ಕ್ಲಾಸಲ್ಲಿ ಬಂದು ಕೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಆ ಥರ ಏನಾದರೂ ಪ್ರಶ್ನೆಗಳಿದ್ರೆ ಲೈವಲ್ಲಿ ಬಂದು ಕೇಳ್ಬೋದು. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಮತ್ತೆ ಬರುವಂಥ ಭಾನುವಾರ ಯಥಾ ರೀತಿ ಮತ್ತೆ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.